ಒಳ್ಳೆಯ ದಿನಾಂಕ 9/5/2024. ಬಾಬಾ ಈ ದಿನ ಮುರಳಿ ಸಾರದಲ್ಲಿ ತಿಳಿಸ್ತಾರೆ, ಮಧುರ ಮಕ್ಕಳೇ, ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಅತಿ ಕಠಿಣವಾದ ಕಾಯಿಲೆಯಾಗಿದೆ. ಅಂತರ್ಮುಖಿಗಳಾಗಿ ಈ ಕಾಯಿಲೆಯನ್ನು ಪರಿಶೀಲನೆ ಮಾಡಿ ಮತ್ತು ಇದರಿಂದ ಮುಕ್ತರಾಗಿ ಮುಕ್ತರಾಗಿರಿ. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಯಾರದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಕೂಡ ಅತಿ ಕಠಿಣವಾದ ಕಾಯಿಲೆಯಾಗಿದೆ ಅಂತಾರೆ ಬಾಬಾ. ಅದಕ್ಕಾಗಿ ಅಂತರ್ಮುಖಿಗಳಾಗಿ ಈ ಕಾಯಿಲೆಯನ್ನು ಪರಿಶೀಲನೆ ಮಾಡಿಕೊಂಡು ಇದರಿಂದ ಮುಕ್ತರಾಗಿರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪ್ರಶ್ನೆ ಹೇಳ್ತಾ ಇದ್ದಾರೆ ಬಾಬಾ, ನಾಮರೂಪದ ಕಾಯಿಲೆಯನ್ನು ಸಮಾಪ್ತಿ ಮಾಡುವ ಯುಕ್ತಿ ಏನಾಗಿದೆ? ನಾಮರೂಪದ ಕಾಯಿಲೆಯನ್ನು ಸಮಾಪ್ತಿ ಮಾಡುವ ಯುಕ್ತಿ ಏನಾಗಿದೆ? ಇದರಿಂದ ಯಾವ ಯಾವ ನಷ್ಟವಾಗುತ್ತದೆ? ಉತ್ತರ ತಿಳಿಸ್ತಾರೆ ಬಾಬಾ. ನಾಮರೂಪದ ಕಾಯಿಲೆಯನ್ನು ಸಮಾಪ್ತಿ ಮಾಡಲು ಒಬ್ಬ ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನಿಡಿ. ನೆನಪಿನ ಸಮಯದಲ್ಲಿ ಬುದ್ಧಿಯು ಅಲೆದಾಡುತ್ತದೆ. ದೇಹದಾರಿಗಳಲ್ಲಿ ಹೋಗುತ್ತದೆ ಎಂದರೆ ಸತ್ಯವಾದುದನ್ನು ತಂದೆಗೆ ತಿಳಿಸಬೇಕು. ಸತ್ಯವನ್ನು ಹೇಳುವುದರಿಂದ ತಂದೆಯು ಕ್ಷಮಿಸಿಬಿಡುತ್ತಾರೆ. ಸರ್ಜನಿನ ಬಳಿ ಕಾಯಿಲೆಯನ್ನು ಮುಚ್ಚಿಡಬಾರದು. ತಂದೆಗೆ ಹೇಳುವುದರಿಂದ ಜಾಗೃತರಾಗಿ ಬಿಡುತ್ತೀರಿ. ಬುದ್ಧಿಯು
ಯಾರದೇ ನಾಮರೂಪದಲ್ಲಿ ಬುದ್ಧಿಯು ಯಾರದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ತಂದೆಯೊಂದಿಗೆ ಬುದ್ಧಿಯನ್ನು ಜೋಡಿಸಲು ಸಾಧ್ಯವಿಲ್ಲ. ತಂದೆಯೊಂದಿಗೆ ಬುದ್ಧಿಯನ್ನು ಜೋಡಿಸಲು ಸಾಧ್ಯವಿಲ್ಲ. ಅವರ ಸರ್ವೀಸಿಗೆ ಬದಲಾಗಿ ಡಿಸ್ಸರ್ವಿಸ್ ಮಾಡುತ್ತಾರೆ. ತಂದೆಯ ನಿಂದನೆಯನ್ನೂ ಮಾಡಿಸುತ್ತಾರೆ. ಇಂತಹ ನಿಂದಕರು ಬಹಳ ಕಠಿಣ ಶಿಕ್ಷೆಗಳಿಗೆ ಭಾಗಿಗಳಾಗುತ್ತಾರೆ. ಬಾಬಾ ಪ್ರಶ್ನೆ ಕೇಳಿದರು, ನಾಮರೂಪದ ಕಾಯಿಲೆಯನ್ನು ಸಮಾಪ್ತಿ ಮಾಡುವ ಯುಕ್ತಿ ಏನಾಗಿದೆ, ಇದರಿಂದ ಯಾವ ಯಾವ ನಷ್ಟವಾಗ್ತವೆ ಅಂತ. ಅದಕ್ಕೆ ಬಾಬಾ ಉತ್ತರ ತಿಳಿಸಿದರು, ನಾಮರೂಪದ ಕಾಯಿಲೆಯನ್ನು ಸಮಾಪ್ತಿ ಮಾಡಲು ಒಬ್ಬ ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನಿಡಬೇಕು ಅಂತ ಹೇಳಿದರು ಬಾಬಾ. ನೆನಪಿನ ಸಮಯದಲ್ಲಿ ಬುದ್ಧಿಯು ಅಲದಾಡುತ್ತದೆ, ದೇಹದಾರಿಗಳಲ್ಲಿ ಹೋಗುತ್ತದೆ ಎಂದರೆ ಸತ್ಯವಾದುದನ್ನು ಬಾಬಾರವರಿಗೆ ತಿಳಿಸಬೇಕು ಅಂತ ಹೇಳಿದರು ಬಾಬಾ. ಸತ್ಯವನ್ನು ಹೇಳುವುದರಿಂದ ತಂದೆಯು ಕ್ಷಮಿಸಿ ಬಿಡುತ್ತಾರೆ. ನಾವು ಸತ್ಯ ಹೇಳಿದ್ರೆ ಬಾಬಾ ನಮ್ಮನ್ನ ಕ್ಷಮಿಸಿ ಬಿಡ್ತೀನಿ ಅಂತಾರೆ ಬಾಬಾ. ಸರ್ಜನ್ ಬಳಿ ಕಾಯಿಲೆಯನ್ನು ಮುಚ್ಚಿಡಬಾರದು ಅಂತಾರೆ ಬಾಬಾ. ಬಾಬಾ ಸರ್ಜನ್ ಆಗಿದ್ದಾರೆ, ಅವರ ಬಳಿ ನಮ್ಮಲ್ಲಿರೋ ಕಾಯಿಲೆ ಮುಚ್ಚಿಡಬಾರದು. ತಂದೆಗೆ ಹೇಳುವುದರಿಂದ ನೀವು ಮಕ್ಕಳು ಕೂಡ ಜಾಗೃತರಾಗಿ ಬಿಡುತ್ತೀರಿ ಅಂತಾರೆ ಬಾಬಾ. ಬುದ್ಧಿಯು ಯಾರದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ತಂದೆಯೊಂದಿಗೆ ಬುದ್ಧಿಯನ್ನು ಜೋಡಿಸಲು ಸಾಧ್ಯವಿಲ್ಲ ಅಂತಾರೆ ಬಾಬಾ. ಯಾರ್ದನ್ನ ನಾಮರೂಪದಲ್ಲಿ ನಮ್ಮ ಬುದ್ಧಿ ಸಿಕ್ಕಿಕೊಂಡಿದ್ರೆ ಬಾಬಾರವರೊಂದಿಗೆ ನಮ್ಮ ಬುದ್ಧಿಯನ್ನು ಜೋಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಿಂದಕರು ಬಹಳ ಕಠಿಣ ಶಿಕ್ಷೆಗಳಿಗೆ ಭಾಗಿಗಳಾಗುತ್ತಾರೆ. ಅವರ ಸರ್ವೀಸಿಗೆ ಬದಲಾಗಿ ಡಿಸ್ಸರ್ವಿಸ್ ಮಾಡ್ತಾರೆ, ತಂದೆಯ ನಿಂದನೆಯನ್ನು ಮಾಡಿಸುತ್ತಾರೆ. ಇಂತಹ ನಿಂದಕರು ಬಹಳ ಕಠಿಣ ಶಿಕ್ಷೆಗಳಿಗೆ ಭಾಗಿಗಳಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಓಂ ಶಾಂತಿ. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ, ಪ್ರತಿಯೊಬ್ಬರಿಗೂ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ. ಸಹೋದರನಿಂದ ಸಹೋದರನಿಗೆ ಆಸ್ತಿ ಎಂದೂ ಸಿಗುವುದಿಲ್ಲ. ಮತ್ತು ಸಹೋದರ ಸಹೋದರಿಯರು ಯಾರಿದ್ದಾರೆ ಅವರಿಗೆ ಪ್ರತಿಯೊಬ್ಬರ ಸ್ಥಿತಿಯೂ ಗೊತ್ತಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹೇಳ್ತಾ ಇದ್ದಾರೆ, ನಾವು ಪ್ರತಿಯೊಬ್ಬರು ತಂದೆಯಿಂದ ಆಸ್ತಿ ಸಿಗ್ತೈತೆ ನಮಗೆ, ಸಹೋದರನಿಂದ ಆಸ್ತಿ ಸಿಗೋದಿಲ್ಲ. ಮತ್ತೆ ಸಹೋದರ ಸಹೋದರಿಯರು ಯಾರೆಲ್ಲ ಇದ್ದಾರೋ ಅವರಿಗೆ ಪ್ರತಿಯೊಬ್ಬರ ಸ್ಥಿತಿ ಕೂಡ ಗೊತ್ತಾಗುವುದಿಲ್ಲ. ನಾವೇ ಅಕ್ಕ ತಂಗಿ ಅಣ್ಣ ತಮ್ಮ ಆಗಿರ್ಬೋದು, ಯಾರ ಸ್ಥಿತಿ ಹೆಂಗೈತೆ ಅಂತ ಒಬ್ರದೊಬ್ಬರಿಗೆ ಗೊತ್ತಾಗೋದಿಲ್ಲ ಅಂತಾರೆ ಬಾಬಾ. ಎಲ್ಲಾ ಸಮಾಚಾರವು ಬಾಬ್ದಾದಾರವರ ಬಳಿ ಬರುತ್ತದೆ, ಇದು ಪ್ರತ್ಯಕ್ಷವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಎಲ್ಲಾ ಸಮಾಚಾರ ಬಾಬಾರವರ ಹತ್ರ ಹೋಗ್ತೈತೆ. ಪ್ರತಿಯೊಬ್ಬರೂ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾನು ಎಲ್ಲಿಯವರೆಗೆ ನೆನಪು ಮಾಡುತ್ತೇನೆ, ಯಾರಾದರೂ ನಾಮರೂಪದಲ್ಲಿ ಸಿಲುಕಿಕೊಂಡಿದ್ದೇನೆಯೇ? ನಮ್ಮ ಆತ್ಮನ ವೃತ್ತಿ ಎಲ್ಲೆಲ್ಲಿಗೆ ಹೋಗುತ್ತದೆ? ಆತ್ಮವು ಸ್ವಯಂ ತಿಳಿದುಕೊಳ್ಳುತ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ನಮ್ಮನ್ನು ನಾವೇ ನೋಡಿಕೊಳ್ಳಬೇಕು. ನಾನು ಎಷ್ಟು ಬಾಬಾರವರನ್ನ ನೆನಪು ಮಾಡ್ತಾ ಇದ್ದೀನಿ, ಯಾರ್ದಾದರೂ ನಾಮರೂಪದಲ್ಲಿ ಸಿಕ್ಕಿಕೊಂಡಿದ್ದೀನಾ? ನಮ್ಮ ಆತ್ಮನ ವೃತ್ತಿ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಅಂತ ಆತ್ಮವು ಸ್ವಯಂ ತಿಳಿದುಕೊಂಡಿರ್ತೈತಲ್ವಾ, ಅದಕ್ಕಾಗಿ ನಮ್ಮನ್ನ ನಾವೇ ನೋಡಿಕೊಳ್ಳಬೇಕು ಅಂತಾರೆ ಬಾಬಾ. ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಮ್ಮ ವೃತ್ತಿ ಒಬ್ಬ ಶಿವ ತಂದೆಯ ಕಡೆಯೇ ಹೋಗುತ್ತದೆಯೇ ಅಥವಾ ಯಾವುದಾದರೂ ನಾಮ ರೂಪದ ಕಡೆಗೆ ಹೋಗುತ್ತದೆಯೇ?
ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು ಹಾಗೂ ಎಲ್ಲವನ್ನೂ ಮರೆಯುತ್ತಾ ಹೋಗಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ನಮ್ಮ ವೃತ್ತಿ ಒಬ್ಬ ತಂದೆಯ ಕಡೆಗೆ ಹೋಗ್ತಾ ಇರಬೇಕು. ಯಾವುದಾದರೂ ನಾಮರೂಪದ ಕಡೆಗೆ ಹೋಗ್ತಾ ಇದ್ದರೆ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು, ಎಲ್ಲವನ್ನು ಮರಿತಾ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಮ್ಮ ಮನಸ್ಸನ್ನು ನಾವೇ ಕೇಳಿಕೊಳ್ಳಬೇಕು. ನಮ್ಮ ಮನಸ್ಸು ಬೇರೆ ಎಲ್ಲಿಯೂ ಅಲೆದಾಡುವುದಿಲ್ಲವೇ? ಬಾಬಾ ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು. ನಮ್ಮ ಮನಸ್ಸು ಬೇರೆ ಎಲ್ಲನ್ನ ಅಲ್ದಾಡ್ತಾ ಇದೆನಾ? ಒಮ್ಮೊಮ್ಮೆ ವ್ಯಾಪಾರ ವ್ಯವಹಾರದಲ್ಲಿ ಮಿತ್ರ ಸಂಬಂಧಿ ಮುಂತಾದವರ ಕಡೆ ಹೋಗುವುದಿಲ್ಲವೇ? ಅಂತರ್ಮುಖಿಯಾಗಿ ಪರಿಶೀಲನೆ ಮಾಡಿಕೊಳ್ಳಬೇಕು. ನಮ್ಮನ್ನು ನಾವೇ ಅಂತರ್ಮುಖಿಗಳಾಗಿ ನನ್ನ ಬುದ್ಧಿ ಯಾ ಕಡೆ ಹೋಗ್ತಾ ಇದೆ ಅಂತ ಪರಿಶೀಲನೆ ಮಾಡಿಕೊಳ್ಳಬೇಕು ಅಂತಾರೆ ಬಾಬಾ. ಇಲ್ಲಿಗೆ ಬಂದು ಕುಳಿತುಕೊಂಡಾಗ ತಮ್ಮ ಮೇಲೆ ತಾವೇ ಗಮನವಿಡಬೇಕು ಅಂತಾರೆ ಬಾಬಾ. ನಾವಿಲ್ಲಿಗೆ ಬಂದು ಯೋಗ ಮಾಡಕ್ ಕುಂದಿರ್ತೀವಿ, ಕ್ಲಾಸ್ ಕೇಳಕ್ ಕುಂತಾಗ ನಮ್ಮ ಮೇಲೆ ನಾವೇ ಗಮನ ಇಟ್ಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಲ್ಲಿ ಯಾರಾದರೂ ಸನ್ಮುಖದಲ್ಲಿ ಯೋಗದಲ್ಲಿ ಕುಳಿತಿರುತ್ತಾರೆ, ಅವರು ಶಿವತಂದೆಯ ನೆನಪನ್ನು ಮಾಡುತ್ತಿರಬಹುದು. ತನ್ನ ಮಕ್ಕಳು ಮರಿಯನ್ನು ನೆನಪು ಇರುತ್ತಾರೆಂದು ತಿಳಿಯಬಾರದು. ಬಾಬಾ ಹೇಳ್ತಾ ಇದ್ದಾರೆ, ನಮ್ಮ ಎದುರಿಗೆ ಕುಂತ್ಕೊಂಡು ಯೋಗ ಮಾಡಿಸ್ತಿರ್ತಾರೆ. ಇವ್ರೇನ್ ಬಾಬಾ ನೆನಪು ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ನೆನಪು ಮಾಡ್ತಾ ಇದಾರಂತ ಆ ರೀತಿ ತಿಳಿದುಕೊಳ್ಳಬಾರ್ದು. ಅವ್ರು ಬಾಬಾರವರನ್ನೇ ನೆನಪು ಮಾಡ್ತಾ ಇದ್ದಾರೆ ಅಂತ ನಾವು ಎದುರಿಗೆ ಕುಂತವರು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಶಿವತಂದೆಯನ್ನೇ ನೆನಪು ಮಾಡಬೇಕು. ಇಲ್ಲಿ ಕುಳಿತಿರುವುದೇ ಶಿವತಂದೆಯ ನೆನಪಿನಲ್ಲಿ. ನಂತರ ಕಣ್ಣು ತೆರೆದು ಕುಳಿತುಕೊಳ್ಳಲಿ ಅಥವಾ ಕಣ್ಣನ್ನು ಮುಚ್ಚಿ ಕುಳಿತುಕೊಳ್ಳಲಿ, ಇದಂತೂ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತಾಗಿದೆ ಅಂತಾರೆ ಬಾಬಾ. ನಾವು ಕಣ್ಣು ಮುಚ್ಚೇ ಕುಂತಿರ್ಲಿ, ಕಣ್ಣು ತೆರೆದೇ ಕುಂತಿರ್ಲಿ, ನಾವು ಶಿವಬಾಬಾರವರನ್ನೇ ಎಲ್ಲರೂ ನೆನಪು ಮಾಡ್ತಾ ಇದ್ದಾರೆ, ಇಲ್ಲಿದ್ದವರೆಲ್ಲರೂ ಶಿವತಂದೆಯ ನೆನಪಿನಲ್ಲೇ ಇದ್ದಾರೆ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಮ್ಮ ಮನಸ್ಸನ್ನು ನಾವೇ ಕೇಳಿಕೊಳ್ಳಬೇಕು. ನಾವು ಒಬ್ಬರನ್ನೇ ನೆನಪು ಮಾಡಬೇಕು. ಇಲ್ಲಿ ಕುಳಿತುಕೊಳ್ಳುವವರು ಸಹ ಶಿವತಂದೆಯ ನೆನಪಿನಲ್ಲಿಯೇ ಇರಬಹುದು. ನಿಮ್ಮನ್ನು ನೋಡುವುದಿಲ್ಲ, ಏಕೆಂದರೆ ಅವರಿಗೂ ಸಹ ಯಾರ ಸ್ಥಿತಿಯ ಬಗ್ಗೆಯೂ ತಿಳಿದಿರುವುದಿಲ್ಲ ಅಂತಾರೆ ಬಾಬಾ. ಪೀಠದ ಮೇಲೆ ಕುಂತ್ಕೊಂಡು ಯೋಗ ಮಾಡಿಸ್ತಿರ್ತಾರೆ, ಅವರು ಶಿವಬಾಬಾರವರನ್ನೇ ನೆನಪು ಮಾಡ್ತಾ ಇದ್ದಾರೆ. ಅವ್ರು ಯಾರ ಕಡೆಗೆ ನೋಡುವಲ್ರು, ಶಿವಬಾಬಾರವರನ್ನೇ ನೋಡ್ತಾ ಇದ್ದಾರೆ ಅಂತ ಆ ರೀತಿ ಇರಬೇಕು ನಮ್ಮ ಸ್ಥಿತಿ ಅಂತಾರೆ ಬಾಬಾ. ಪ್ರತಿಯೊಬ್ಬರ ಸಮಾಚಾರವು ತಂದೆಯ ಬಳಿ ಬರುತ್ತದೆ. ತಂದೆಯು ಯಾವ ಮಕ್ಕಳು ಚೆನ್ನಾಗಿದ್ದಾರೆ, ಲೈನ್ ಸ್ಪಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತಾರೆ. ನಾವು ನಮ್ಮ ಸ್ಥಿತಿ ಎಲ್ಲ ಬಾಬಾರವರಿಗೆ ಮೊದಲೇ ಗೊತ್ತಾಗಿರ್ತೈತೆ ಅಂತಾರೆ ಬಾಬಾ. ಯಾರ ಲೈನ್ ಸ್ಪಷ್ಟವಾಗಿದೆ ಎಂದು ಬಾಬಾರವರು ತಿಳಿದುಕೊಂಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕೆಲವರ ಬುದ್ಧಿಯು ಬೇರೆಲ್ಲಿಗೂ ಹೋಗುವುದಿಲ್ಲ. ಕೆಲವರು ಬುದ್ಧಿಯೋಗವು ಬೇರೆ ಕಡೆಗೆ ಹೋಗುತ್ತದೆ. ನಂತರ ಮುರಳಿಯನ್ನು ಕೇಳುವ ಸಂದರ್ಭದಲ್ಲಿ ಪರಿವರ್ತನೆಯಾಗುತ್ತಾರೆ. ಬಾಬಾ ಕೇಳ್ತಾ ಇದ್ದಾರೆ, ಕೆಲವರ ಬುದ್ಧಿ ಎಲ್ಲಿ ಹೋಗೋದಿಲ್ಲ, ಬಾಬಾನ ಕಡೆಗೆ ಇರ್ತೈತೆ. ಕೆಲವರ ಬುದ್ಧಿ ಅಲ್ಲಿ ಇಲ್ಲಿ ಅಲದಾಡ್ತಿರ್ತೈತೆ. ಆದ್ರೆ ಅವರು ಕೂಡ ಮುರಳಿ ಕೇಳುವ ಸಮಯದಲ್ಲಿ ತಮ್ಮನ್ನ ತಾವೇ ಪರಿವರ್ತನೆ ಮಾಡಿಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆಗ ಇದು ನಮ್ಮ ತಪ್ಪೆಂದು ಅನುಭವ ಮಾಡುತ್ತಾರೆ. ಮುರಳಿ ಕೇಳುವಾಗ ಬಾಬಾ ಹೇಳಿದಾಗ ಹೌದು ನಾನು ತಪ್ಪು ಮಾಡಿದ್ದೀನಲ್ವಾ ಅಂತ ತಿಳಿದುಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹೌದು, ನಮ್ಮ ದೃಷ್ಟಿ ವೃತ್ತಿ ಸರಿಯಾಗಿ ಇರಲಿಲ್ಲ, ಇದನ್ನು ಸರಿಪಡಿಸಿಕೊಳ್ಳಬೇಕೆಂದು ಅಪವಿತ್ರತೆಯ ವೃತ್ತಿಯನ್ನು ಬಿಡಬೇಕು. ಬಾಬಾ ಹೇಳ್ತಾ ಇದ್ದಾರೆ, ನಮ್ಮನ್ನ ನಾವು ನೋಡಿಕೊಂಡು ನಮ್ಮ ದೃಷ್ಟಿ ವೃತ್ತಿ ಹೇಗಿದೆ ಇದನ್ನು ನಾನು ಸರಿಪಡಿಸಿಕೊಳ್ಳಬೇಕು, ಈ ಅಪವಿತ್ರತೆಯ ದೃಷ್ಟಿಯನ್ನು ಬಿಡಬೇಕು ಅಂತ ಪರಿವರ್ತನೆ ಆಗ್ತಾರೆ ಅಂತಾರೆ ಬಾಬಾ. ತಂದೆಯು ತಿಳಿಸುತ್ತಾರೆ, ಸಹೋದರನಿಗೆ ತಿಳಿಸಲು ಆಗುವುದಿಲ್ಲವೇ? ತಂದೆಯೂ ನೋಡುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಸಹೋದರನಿಗೆ ತಿಳಿಸಲಿಕ್ಕೆ ಆಗೋದಿಲ್ಲ, ತಂದೆಯೇ ನೋಡುತ್ತಾರೆ ಇವರ ದೃಷ್ಟಿ ವೃತ್ತಿ ಹೇಗಿದೆ. ತಂದೆಗೆ ಮಾತ್ರ ತಮ್ಮ ಮನಸ್ಸಿನ ಸ್ಥಿತಿಗಳನ್ನು ಹೇಳುತ್ತಾರೆ. ಬಾಬಾರವರಿಗೆ ಮಾತ್ರ ಹೇಳ್ತೀವಿಪ್ಪ, ಅಕ್ಕಪಕ್ಕ ಕುಂತ್ಕೊಂಡ ನಮ್ಮ ಸಹೋದರರಿಗೆ ಹೇಳೋದಿಲ್ಲಲ್ವಾ ಅಂತಾರೆ ಬಾಬಾ. ಶಿವತಂದೆಗೆ ತಿಳಿಸಿದರೆ ಬ್ರಹ್ಮ ತಂದೆಯೂ ತಿಳಿದುಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಹೇಳುವುದರಿಂದ ನೋಡುವುದರಿಂದ ತಿಳಿದುಕೊಳ್ಳುತ್ತಾರೆ.
ಶಿವಬಾಬಾರವರಿಗೆ ಹೇಳಿದ್ರೆ ಬ್ರಹ್ಮ ಬಾಬಾರವರು ಕೂಡ ತಿಳಿದುಕೊಳ್ತಾರೆ. ನಾವು ಪ್ರತಿಯೊಬ್ಬರು ಹೇಳುವುದು ನೋಡುವುದರಿಂದ ಬಾಬಾ ಇವರ ಸ್ಥಿತಿ ಹೇಗಿದೆ ಅಂತ ತಿಳಿದುಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹೇಳದೆ ಹೊರತು ಇವರು ಏನನ್ನು ಮಾಡುತ್ತಾರೆಂದು ಅವರಿಗೆ ಹೇಗೆ ತಿಳಿಯುತ್ತದೆ? ನಾವು ಹೇಳಿದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಬಾಬಾನಿಗೆ ಹೆಂಗ ಗೊತ್ತಾಗ್ಬೇಕು ಕೇಳ್ತಾ ಇದ್ದಾರೆ ಬಾಬಾ. ಅವರ ನಡತೆಯಿಂದ ಸೇವೆಯಿಂದ ಇವರಿಗೆ ಬಹಳ ದೇಹಾಭಿಮಾನವಿದೆ ಎಂದು, ಇವರಿಗೆ ಕಡಿಮೆ ಇದೆ ಎಂದು, ಇವರ ನಡತೆ ಸರಿಯಿಲ್ಲ ಎಂದು ತಿಳಿಯಬಹುದು. ಬಾಬಾ ಅವ್ರಿಗೆ ಹೇಳಿದ್ರೆ ಬಾಬಾ ಹೆಂಗ್ ತಿಳ್ಕೊಂತಾರೆ ಅನ್ನೋದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ. ಸೇವೆಯಿಂದ ನಡತೆಯಿಂದ ಬಾಬಾ ತಿಳ್ಕೊಳ್ತಾರಂತೆ ಇವರಿಗೆ ದೇಹಾಭಿಮಾನವಿದೆ, ಇವರಿಗೆ ಕಡಿಮೆ ದೇಹಾಭಿಮಾನವಿದೆ, ಇವರ ನಡತೆ ಸರಿ ಇಲ್ಲ ಅಂತ ಬಾಬಾ ತಿಳಿದುಕೊಳ್ತಾರೆ. ಯಾರದಾದರೂ ನಾಮರೂಪದಲ್ಲಿ ಸಿಕ್ಕಿಕೊಂಡಿರುತ್ತಾರೆ. ತಂದೆಯೂ ಕೇಳುತ್ತಾರೆ, ಯಾರ ಕಡೆಯಾದರೂ ಬುದ್ಧಿಯು ಹೋಗುತ್ತದೆಯೇ? ಬಾಬಾ ಕೇಳ್ತಾರಂತೆ, ಯಾರ ಕಡೆಯನ್ನ ಬುದ್ಧಿ ಹೋಗ್ತಾ ಇದೆಯಾ ಅಂತ ಕೇಳ್ತಿರ್ತಾರಲ್ವಾ ಮುರಳಿಯಲ್ಲಿ. ಕೆಲವರು ಸತ್ಯವನ್ನು ಹೇಳುತ್ತಾರೆ, ಕೆಲವರು ನಾಮರೂಪದಲ್ಲಿ ಸಿಕ್ಕಿಕೊಂಡಿದ್ದರೂ ಹೇಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಊದಿನಕಾಯಿ ಡೆಚ್ಚಿಯಾ ಅಜ್ಜಮ್ಮ? ಊದಿನಕಾಯಿ ಡೆಚ್ಚಿಯಾ ತೆಗೆ ಸ್ವಲ್ಪ ತಗದು. ಕೆಲವರು ಸತ್ಯವನ್ನ ಹೇಳ್ತಾರೆ, ಕೆಲವರು ನಾಮರೂಪದಲ್ಲಿ ಸಿಕ್ಕಿಕೊಂಡಿದ್ದರೂ ಬಾಬಾರವರಿಗೆ ಹೇಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಮಗೆ ತಾವು ನಷ್ಟ ಮಾಡಿಕೊಳ್ಳುತ್ತಿರುತ್ತಾರೆ. ತಂದೆಗೆ ಹೇಳುವುದರಿಂದ ಅವರಿಂದ ಕ್ಷಮೆ ಸಿಗುತ್ತದೆ ಹಾಗೂ ಭವಿಷ್ಯಕ್ಕಾಗಿ ಎಚ್ಚರಿಕೆ ವಹಿಸುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾರವರಿಗೆ ಹೇಳೋದಿಲ್ಲ ನಾಮರೂಪದಲ್ಲಿ ಸಿಕ್ಕಿಕೊಂಡಿದ್ದೆ ನನ್ನ ಬುದ್ಧಿ ಅಂತ. ಏನ್ ಮಾಡ್ತೀವಿ, ನಮಗೆ ನಾವೇ ನಷ್ಟ ಮಾಡಿಕೊಳ್ಳುತ್ತೀವಿ. ಬಾಬಾರವರಿಗೆ ಹೇಳುವುದರಿಂದ ನಮ್ಗೆ ಬಾಬಾರವರ ಕ್ಷಮೆನೂ ಸಿಗ್ತೈತೆ, ಬಾಬಾ ಭವಿಷ್ಯಕ್ಕಾಗಿ ನಮ್ಗೆ ಎಚ್ಚರಿಕೆ ಕೂಡ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಹಳಷ್ಟು ತಮ್ಮ ವೃತ್ತಿಯನ್ನು ಸತ್ಯವಾಗಿರುವುದನ್ನು ಹೇಳುವುದಿಲ್ಲ. ಬಹಳ ಮಂದಿ ನಮ್ಮ ವೃತ್ತಿ ಸತ್ಯವಾಗಿರುವುದನ್ನು ಬಾಬಾರವರಿಗೆ ಹೇಳೋದಿಲ್ಲ ಅಂತಾರೆ ಬಾಬಾ. ಏಕೆಂದರೆ ನಾಚಿಕೆ ಪಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹೇಗೆ ಯಾರಾದರೂ ಉಲ್ಟಾ ಕೆಲಸ ಮಾಡಿದಾಗ ಸರ್ಜನಿಗೆ ಹೇಳುವುದಿಲ್ಲ, ಅದನ್ನು ಬಚ್ಚಿಟ್ಟುಕೊಳ್ಳುವುದರಿಂದ ಕಾಯಿಲೆಯು ಇನ್ನೂ ವೃದ್ಧಿಯಾಗುತ್ತದೆ ಅಂತಾರೆ ಬಾಬಾ. ನಮ್ಮೊಳಗ ಏನು ಕಾಯಿಲೆ ಇದೆ ಅಂತ ಸರ್ಜನಿಗೆ ಹೇಳಿದ್ರಲ್ಲ ಅವ್ರು ನಮಗೆ ಸರಿಯಾದ ಔಷಧ ಕೊಡ್ಲಿಕ್ಕೆ. ಅದಕ್ಕಾಗಿ ಅದನ್ನ ಬಚ್ಚಿಟ್ಕೊಂಡ್ರೆ ಆ ಕಾಯಿಲೆ ಏನಾಗ್ತೈತಿ, ಇನ್ನ ಜಾಸ್ತಿ ಆಗ್ತೈತಿ. ಅಂದ್ರೆ ನಮ್ಮೊಳಗಿರುವ ಕೆಟ್ಟ ಗುಣಗಳು ಇನ್ನ ಜಾಸ್ತಿ ಆಗ್ತಾವೆ. ಬಾಬಾ ನನ್ನ ಬುದ್ಧಿ ಈ ರೀತಿ ಹೋಗ್ತಾ ಇದೆ ಅಂತ ಬಾಬಾನಿಗೆ ಹೇಳಿದ್ರೆ ಬಾಬಾ ನಮಗೆ ಎಚ್ಚರಿಕೆ ಕೊಡ್ತಾರೆ. ಇಲ್ಲಿಯೂ ಸಹ ಅದೇ ರೀತಿ ಇದ್ದಾರೆ. ತಂದೆಗೆ ಹೇಳುವುದರಿಂದ ಹಗುರವಾಗಿ ಬಿಡುತ್ತೀರಿ ಅಂತಾರೆ ಬಾಬಾ. ಇಲ್ಲಿ ಕೂಡ ಅದೇ ರೀತಿ ಮಾಡ್ತಾರೆ, ಕಾಯಿಲೆಯನ್ನು ಬಚ್ಚಿಟ್ಕೊಂಡು. ಆದರೆ ಬಾಬಾರವರಿಗೆ ಹೇಳುವುದರಿಂದ ನಾವೇನಾಗ್ತೀವಿ, ಹಗುರ ಆಗಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಲ್ಲವೆಂದರೆ ಆಂತರ್ಯದಲ್ಲಿ ಭಾರದಿಂದಿರುತ್ತಾರೆ. ತಂದೆಗೆ ಹೇಳುವುದರಿಂದ ನಂತರ ಅದನ್ನು ಮಾಡುವುದಿಲ್ಲ. ಇಲ್ಲಿ ಬಾಬಾನಿಗೆ ಹೇಳಿಲ್ಲ ಅಂದ್ರೆ ನಮ್ಮ ಆಂತರ್ಯದಲ್ಲಿ ಭಾರ ಇರ್ತೈತೆ. ಬಾಬಾಗೆ ಹೇಳುವುದರಿಂದ ಅದನ್ನು ಮತ್ತೆ ನಾವು ಪುನಃ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಭವಿಷ್ಯದಲ್ಲಿ ಎಚ್ಚರದಿಂದಿರುತ್ತಾರೆ. ಒಂದು ವೇಳೆ ಹೇಳದಿದ್ದರೆ ಅದು ವೃದ್ಧಿಯಾಗುತ್ತದೆ. ನಾವು ಬಾಬಾನಿಗೆ ಹೇಳಿಲ್ಲ, ಮಾಡಿದ ತಪ್ಪೆ ಮತ್ತೆ ಮತ್ತೆ ಮಾಡ್ತೀವಿ. ಬಾಬಾನಿಗೆ ಹೇಳಿದ ಮೇಲೆ ಮತ್ತೆ ಹೌದು ನಾನು ಬಾಬಾನಿಗೆ ಹೇಳಿದ್ದೀನಲ್ಲ ಅಂತ ನಮಗೆ ಎಚ್ಚರಿಕೆ ಇರ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಯೂ ತಿಳಿದಿದ್ದಾರೆ, ಇವರು ಒಳ್ಳೆಯ ಸೇವಾಧಾರಿಗಳಾಗಿದ್ದಾರೆ. ಇವರ ಕರ್ತವ್ಯ ಹೇಗಿರುತ್ತದೆ, ಈ ಸೇವೆಯಲ್ಲಿ ಹೇಗಿರುತ್ತಾರೆ, ಯಾರೊಂದಿಗೂ ಸಿಕ್ಕಿಕೊಂಡಿಲ್ಲವೇ? ಪ್ರತಿಯೊಬ್ಬರ ಜನ್ಮ ಪತ್ರಿಕೆಯನ್ನು ನೋಡಿ ಅವರನ್ನು ಪ್ರೀತಿ ಮಾಡುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾರವ್ರನ್ನು ಎಲ್ಲ ಗುರ್ತಂತೆ ಬಾಬಾರವ್ರಿಗೆ. ಇವರು ಒಳ್ಳೆ ಸೇವಾದಾರಿ, ಇವರು ಕರ್ತವ್ಯ ಯಾವ ರೀತಿ ಮಾಡ್ತಾ ಇದ್ದಾರೆ, ಸೇವೆಯಲ್ಲಿ ಇವರು ಹೇಗಿದ್ದಾರೆ, ಯಾರೊಂದಿಗನ್ನ ಇವರು ಸಿಕ್ಕೊಂಡಿದ್ದಾರಾ? ಪ್ರತಿಯೊಬ್ಬರ ಜನ್ಮ ಪತ್ರಿಕೆಯನ್ನು ಬಾಬಾ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೋಡಿ ಅವರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕೆಲವರಂತೂ ಬಹಳ ಒಳ್ಳೆಯ ಸೇವೆಯನ್ನು ಮಾಡುತ್ತಿರುತ್ತಾರೆ. ಎಂದಿಗೂ ಅವರ ಬುದ್ಧಿಯೋಗ ಬೇರೆ ಕಡೆ ಹೋಗುವುದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಕೆಲವರು
ಬಹಳ ಒಳ್ಳೆ ಸೇವೆ ಮಾಡ್ತಾರೆ, ಎಂದೂ ಕೂಡ ಅವರ ಬುದ್ಧಿಯೋಗ ಬೇರೆ ಕಡೆಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮೊದಲು ಹೋಗುತ್ತಿರಬಹುದು, ಆದರೆ ಈಗ ಎಚ್ಚರದಿಂದಿರುತ್ತಾರೆ. ಮೊದಲು ಹೋಗ್ತಿರ್ಬೋದು, ಬಾಬಾನಿಗೆ ಹೇಳಿ ಹಗುರಾದ ಮೇಲೆ ಈಗ ಎಚ್ಚರದಿಂದಿರ್ತೀವಲ್ವಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಗೆ ತಿಳಿಸುತ್ತಾರೆ, ನಾನು ಈಗ ಎಚ್ಚರಿಕೆಯಿಂದ ಇದ್ದೇನೆ. ಮೊದಲು ಬಹಳ ತಪ್ಪುಗಳನ್ನು ಮಾಡುತ್ತಿದ್ದೇನು. ದೇಹಾಭಿಮಾನದಲ್ಲಿ ಬರುವುದರಿಂದ ತಪ್ಪುಗಳಾಗುತ್ತಿತ್ತು ಎಂದು ತಿಳಿದುಕೊಳ್ಳುತ್ತಾರೆ. ಬಾಬಾರವ್ರಿಗೆ ಕೂಡ ಹೇಳ್ತಾರಂತೆ, ಬಾಬಾ ನಾನಿವಾಗ ಎಚ್ಚರ ಆಗಿದ್ದೀನಿ, ಮೊದಲು ತಪ್ಪು ಮಾಡ್ತಾ ಇದ್ದೆ, ದೇಹಾಭಿಮಾನದಲ್ಲಿ ಬರುವುದರಿಂದ ತಪ್ಪುಗಳಾಗ್ತಾ ಇದ್ವು ಅಂತ ಬಾಬಾನ್ಗೆ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮತ್ತೆ ಪದವಿಯೂ ಭ್ರಷ್ಟವಾಗಿ ಬಿಡುತ್ತದೆ. ಬಾಬಾನಿಗೆ ಹೇಳಿಲ್ಲ ಅಂದ್ರೆ ನಮ್ಮ ಪದವಿ ಭ್ರಷ್ಟವಾಗ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಒಂದು ವೇಳೆ ಯಾರಿಗೂ ತಿಳಿಯದೆ ಮಾಡಬಹುದು, ಆದರೆ ಪದವಿಯಂತೂ ಭ್ರಷ್ಟವಾಗಿ ಬಿಡುತ್ತೈತೆ. ಯಾರಿಗೆ ತಿಳಿಯದೆ ನಾವು ತಪ್ಪು ಮಾಡಬಹುದು, ಆದರೆ ಪದವಿಯಂತೂ ಭ್ರಷ್ಟವಾಗಿ ಬಿಡುತ್ತೈತೆ ಅಂತಾರೆ ಬಾಬಾ. ಇಲ್ಲಿ ಮನಸ್ಸಿನ ಸ್ವಚ್ಛತೆಯು ಬಹಳ ಮುಖ್ಯವಾಗಿದೆ, ಆಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಮನಸ್ಸಿನ ಸ್ವಚ್ಛತೆ ಮುಖ್ಯವಾಗಿದ್ದು, ಆ ಮನಸ್ಸಿನ ಸ್ವಚ್ಛವಾಗಿದ್ದಾಗ ಮಾತ್ರ ಶ್ರೇಷ್ಠ ಪದವಿಯನ್ನು ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಂತಹವರ ಬುದ್ಧಿಯು ಲಕ್ಷ್ಮೀನಾರಾಯಣರ ಆತ್ಮದಂತೆ ಬಹಳ ಸ್ವಚ್ಛವಾಗಿರುತ್ತದೆ, ಆಗ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕೆಲವರನ್ನು ಕುರಿತು ತಿಳಿದುಕೊಳ್ಳಬೇಕಾಗುತ್ತದೆ, ಇವರಿಗೆ ನಾಮರೂಪದ ಕಡೆ ವೃತ್ತಿ ಇದೆ, ದೇಹಿ ಅಭಿಮಾನಿಯಾಗಿರುವುದಿಲ್ಲ. ಈ ಕಾರಣದಿಂದ ಪದವಿಯೂ ಕಡಿಮೆಯಾಗುತ್ತಾ ಹೋಯಿತು. ಬಾಬಾರವ್ರನ್ನು ನೋಡ್ತಾರಂತೆ, ತಿಳಿದುಕೊಳ್ತಾರಂತೆ, ಇವರು ನಾಮರೂಪದ ಕಡೆಗೆ ಇವರು ವೃತ್ತಿ ಹೋಗ್ತಾ ಇದೆ, ಇವರು ಆತ್ಮಾಭಿಮಾನಿ ಆಗಿಲ್ಲ, ಈ ಕಾರಣದಿಂದ ಇವರಿಗೆ ಪದವಿ ಕಡಿಮೆ ಆಗ್ತೈತೆ ಅಂತ ಬಾಬಾರವರಿಗೆ ತಿಳಿತೈತೆ ಅಂತಾರೆ ಬಾಬಾ. ರಾಜನಿಂದ ಹಿಡಿದು ಪ್ರಜೆಯವರಿಗೆ ನಂಬರ್ ವಾರ್ ಇದೆಯಲ್ಲವೇ, ಹೀಗೆ ಏಕೆ ಆಗುತ್ತದೆ, ಇದನ್ನೂ ಸಹ ತಿಳಿದುಕೊಳ್ಳಬೇಕು ಅಂತಾರೆ ಬಾಬಾ. ಈ ರೀತಿ ಯಾಕಾಗ್ತೈತಂದ್ರೆ ರಾಜನಿಂದ ಪ್ರಜೆಗಳು ಎಲ್ಲರೂ ತಯಾರಾಗ್ಬೇಕಲ್ವಾ, ಅದಕ್ಕೆ ಈ ರೀತಿ ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವಶ್ಯವಾಗಿ ನಂಬರ್ ವಾರ್ ಆಗುತ್ತಾರೆ, ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. 16 ಕಲಾ ಸಂಪೂರ್ಣರಾಗಿದ್ದರು, 14 ಕಲೆಯಲ್ಲಿ ಬಂದು ಬಿಡುತ್ತಾರೆ. ಹೀಗೆ ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತಾ ಅವಶ್ಯವಾಗಿ ಕಲೆಗಳು ಇಳಿಯುತ್ತವೆ. 14 ಕಲೆಯಾದರೂ ಒಳ್ಳೆಯದೇ, ಇನ್ನೂ ವಾಮ ಮಾರ್ಗದಲ್ಲಿ ಇಳಿದು ವಿಕಾರಿಗಳಾಗಿ ಬಿಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. 16 ಕಲೆ ಇದ್ದವರು 14 ಕಲೆಗೆ ಬಂದು ಬಿಡ್ತಾರೆ, ಮತ್ತೆ ಆ 14 ಕಲೆ ಇದ್ರೂ ಒಳ್ಳೇದೇ ಅಂತಾರೆ ಬಾಬಾ, ಆದ್ರೆ ಇನ್ನ ಕೆಳಗಿಳಿದು ವಾಮ ಮಾರ್ಗದಲ್ಲಿ ಬಂದು ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆಯುಷ್ಯು ಕಡಿಮೆ ಆಗಿ ಬಿಡುತ್ತೈತೆ, ನಂತರ ರಜೋ ತಮೋ ಗುಣಿಯಾಗುತ್ತಾ ಹೋಗುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕಡಿಮೆಯಾಗುತ್ತಾ ಹಳಬರಾಗಿ ಬಿಡುತ್ತಾರೆ. ಆತ್ಮವು ಶರೀರದೊಂದಿಗೆ ಹಳೆಯದಾಗಿ ಬಿಡುತ್ತದೆ. ಈ ಎಲ್ಲಾ ಜ್ಞಾನ ನೀವು ಮಕ್ಕಳಲ್ಲಿಯೇ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಕಡಿಮೆ ಆಗ್ತಾ ನಂತರ ರಜೋ ತಮೋ ಗುಣಿಗಳಲ್ಲಿ ಬಂದು ಬಿಡ್ತೀವಿ. ಕಡಿಮೆ ಆಗ್ತಾ ಶರೀರ ಏನಾಯ್ತು, ಹಳೇದಾಯ್ತು, ಆತ್ಮನೂ ಹಳೇದಾಗಿ ಬಿಡ್ತು ಅಂತಾರೆ ಬಾಬಾ. ಆತ್ಮವು ಶರೀರದೊಂದಿಗೆ ಹಳೆಯದಾಗಿ ಬಿಡ್ತೈತೆ ಅಂದ್ರೆ ಕಾಯಿಲೆಗೆ ಬಿದ್ದು ಬಿಡ್ತೈತೆ ಶರೀರ ಕೂಡ. ಈ ಎಲ್ಲಾ ಜ್ಞಾನ ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹೇಗೆ 16 ಕಲೆಯಿಂದ ಇಳಿಯುತ್ತಾ ಹೇಗೆ ಮನುಷ್ಯರಾಗಿ ಬಿಡುತ್ತಾರೆ. ದೇವತಾ ಮತವಂತೂ ಇರುವುದಿಲ್ಲ, ತಂದೆಯ ಮತ ಸಿಗುವುದರಿಂದ 21 ಜನ್ಮಗಳು ಮತ ಸಿಗುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಇಳಿತಾ ಮನುಷ್ಯರಾಗಿ ಬಿಟ್ಟಿವಿ, ಇವಾಗ ಬಾಬಾ ಬಂದು ನಮಗೆ ಈ ಜ್ಞಾನ ಕೊಟ್ಟಿದ್ದಾರೆ. ಈ ಜ್ಞಾನ ತಗೊಂಡು ನಾವು 21 ಜನ್ಮಗಳು ಮತ್ತೆ ಬೇರೆ ಮತನೇ ನಮಗೆ ಬೇಕಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಈಶ್ವರೀಯ ಮತವು ನಿಮಗೆ 21 ಜನ್ಮಗಳವರೆಗೆ ನಡೆಯುತ್ತದೆ. ಬಾಬಾ ಇದೊಂದು ಜನ್ಮದಲ್ಲಿ ನಮಗೆ ಕೊಟ್ಟಿರುವ ಈ ಶ್ರೀಮತ 21 ಜನ್ಮಗಳವರೆಗೆ ನಮಗೆ ನಡೀತಾ ಬರ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾವಾಗ ರಾವಣ ರಾಜ್ಯವು ಪ್ರಾರಂಭವಾಗುತ್ತದೆ ಆಗ ನಿಮಗೆ ರಾವಣನ ಮತವೂ ಸಿಗುತ್ತದೆ. ಆಗ ವಾಮ ಮಾರ್ಗದಲ್ಲಿ ದೇವತೆಗಳು ಹೋದರೆಂದು ತೋರಿಸುತ್ತಾರೆ.
ಬೇರೆ ಧರ್ಮದವರಿಗೆ ಇಂಥ ಮಾತುಗಳು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಆಗ ಅನ್ಯ ಧರ್ಮದವರು ಬರುತ್ತಾರೆ. ನಾವು ದೇವತೆಗಳಾದವರು ವಾಮ ಮಾರ್ಗದಲ್ಲಿ ಹೋದಾಗ ಬೇರೆ ಧರ್ಮದವರು ಅವಾಗ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ ಈಗ ನೀವು ಮನೆಗೆ ಹಿಂತಿರುಗಬೇಕು. ಇದು ಹಳೆಯ ಪ್ರಪಂಚವಾಗಿದೆ. ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುವುದು ನಾಟಕದಲ್ಲಿ ಇದು ನನ್ನ ಪಾತ್ರವಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ಇವಾಗ ನೀವು ಮನೆಗೆ ಹಿಂತಿರುಗಬೇಕು. ಯಾಕಂದ್ರೆ ಇದು ಹಳೆ ಜಗತ್ತಾಗಿಬಿಟ್ಟಿದೆ. ಈ ಹಳೆ ಜಗತ್ತನ್ನು ಹೊಸದನ್ನಾಗಿ ಮಾಡುವುದು ನಾಟಕದಲ್ಲಿ ನನ್ನ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಪ್ರಪಂಚದ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಹಳೆ ಜಗತ್ತು ಹೊಸದಾಗ್ತೈತೆ ಅಂತ ನೀವು ತಿಳ್ಕೊಂಡಿದ್ದೀರಿ, ಆ ಹೊರಗಿನ ಜಗತ್ತಿನವರು ತಿಳಿದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೀವು ಇಷ್ಟೊಂದು ತಿಳಿಸಿಕೊಟ್ಟರೂ ಕೆಲವರು ಆಸಕ್ತಿ ತೋರಿಸುತ್ತಾರೆ, ಮತ್ತೆ ಕೆಲವರು ತಮ್ಮದೇ ಮತವನ್ನು ಕೊಡುತ್ತಾರೆ. ಈ ಲಕ್ಷ್ಮೀನಾರಾಯಣರಿದ್ದಾಗ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇತ್ತು. ಪವಿತ್ರತೆಯೇ ಮುಖ್ಯ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಲಕ್ಷ್ಮೀನಾರಾಯಣರಿದ್ದಾಗ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇತ್ತು. ಪವಿತ್ರತೆಯೇ ಮುಖ್ಯ ಮಾತಾಗಿದೆ. ಸತ್ಯಯುಗದಲ್ಲಿ ದೇವತೆಗಳು ಪವಿತ್ರರಾಗಿದ್ದರೆಂದು ಮನುಷ್ಯರಿಗೆ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವರು ದೇವತೆಗಳಿಗೂ ಮಕ್ಕಳು ಜನ್ಮ ಪಡೆಯುತ್ತಾರೆ ಎಂದು ತಿಳಿಯುತ್ತಾರೆ. ಆದರೆ ಅಲ್ಲಿ ಯೋಗ ಬಲದಿಂದ ಹೇಗೆ ಜನ್ಮವಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಸತ್ಯಯುಗದಲ್ಲಿ ದೇವತೆಗಳು ಪವಿತ್ರರಾಗಿದ್ದಾರೆ ಅಂತ ಮನುಷ್ಯರು ತಿಳ್ಕೊಂಡಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ, ದೇವತೆಗಳಿಗೂ ಅವ್ರಿಗೆ ಮಕ್ಕಳಾಗ್ತಾರಲ್ವಾ ಅಂತ ಕೇಳ್ತಾರಲ್ವಾ. ಅದಕ್ಕೆ ಯೋಗ ಬಲದಿಂದ ಹೇಗೆ ಜನ್ಮವಾಗ್ತೈತೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹೇಳುತ್ತಾರೆ, ಇಡೀ ಜೀವನವೆಲ್ಲ ಪವಿತ್ರವಾಗಿದ್ದರೆ ಮತ್ತೆ ಮಕ್ಕಳ ಜನ್ಮ ಹೇಗಾಗುತ್ತದೆ? ಇಡೀ ಜನ್ಮ ಪವಿತ್ರವಾಗಿದ್ರೆ ಮತ್ತೆ ಮಕ್ಕಳ ಹೆಂಗ ಜಗತ್ತು ವೃದ್ಧಿ ಆಗ್ಬೇಕು ಅಂತ ಕೇಳ್ತಾರಂತೆ. ಆಗ ಅವರಿಗೆ ತಿಳಿಸಬೇಕು, ಈ ಜನ್ಮವು ಆಗಿರುವುದರಿಂದ ಮತ್ತೆ 21 ಜನ್ಮಗಳು ಪವಿತ್ರವಾಗಿರುತ್ತಾರೆ. ಅಂದರೆ ಶ್ರೀಮತದಂತೆ ನಾವು ನಿರ್ವಿಕಾರಿ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಅವರಿಗೆ ಹೇಳಬೇಕು ಅಂತಾರೆ ಬಾಬಾ. ನಾವು ಈ ಒಂದು ಜನ್ಮ ಪವಿತ್ರ ಆಗಿರುವುದರಿಂದ 21 ಜನ್ಮಗಳು ಪವಿತ್ರವಾಗಿರ್ತೀವಿ. ಅಂದರೆ ಶ್ರೀಮತದಂತೆ ನಾವು ನಿರ್ವಿಕಾರಿ ಜಗತ್ತನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಅವರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದು ತಂದೆಯ ಶ್ರೀಮತವಾಗಿದೆ. ಗಾಯನವೂ ಇದೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಾಯಿತು. ಬಾಬಾ ಹೇಳ್ತಾ ಇದ್ದಾರೆ, ಇದು ಬಾಬಾರವರ ಶ್ರೀಮತ. ಇದಕ್ಕೆ ಗಾಯನ ಇರೋದು. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಾಯಿತು ಅಂತ ಬಾಬಾರವರ ಶ್ರೀಮತಕ್ಕೆ ಇರೋದು ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಈಗ ಎಲ್ಲರೂ ಮನುಷ್ಯರಾಗಿದ್ದಾರೆ, ಮತ್ತೆ ಅವರೇ ದೇವತೆಯಾಗುತ್ತಾರೆ. ಈಗ ನಾವು ಶ್ರೀಮತದಂತೆ ದೈವಿ ಸರ್ಕಾರವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಇದರಲ್ಲಿ ಪವಿತ್ರತೆಯು ಬಹಳ ಮುಖ್ಯವಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ಅವರಿಗೆ ತಿಳಿಸಿಕೊಡ್ಬೇಕು. ಮನುಷ್ಯರಿದ್ದವರೇ ದೇವತೆಗಳಾಗ್ತಾರೆ. ಈಗ ನಾವು ಶ್ರೀಮತದಂತೆ ದೈವಿ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಪವಿತ್ರತೆಯೇ ಬಹಳ ಮುಖ್ಯವಾದದ್ದು ಅಂತ ತಿಳಿಸಬೇಕು ಅಂತಾರೆ ಬಾಬಾ. ಆತ್ಮವೇ ಪವಿತ್ರವಾಗಬೇಕು. ಆತ್ಮವೇ ಕಲ್ಲು ಬುದ್ಧಿಯಾಗಿದೆ. ಹೀಗೆ ಒಮ್ಮೆಯೇ ಹೀಗೆಯೇ ಸ್ಪಷ್ಟ ಮಾಡಿ ತಿಳಿಸಬೇಕು ಅಂತಾರೆ ಬಾಬಾ. ಆತ್ಮನೇ ಪವಿತ್ರವಾಗಬೇಕು. ಆತ್ಮನೇ ಇವಾಗ ಕಲ್ಲು ಬುದ್ಧಿ ಆಗಿಬಿಟ್ಟಿದೆ. ಈಗ ಅವರಿಗೆ ಸ್ಪಷ್ಟ ಮಾಡಿ ತಿಳಿಸಬೇಕು. ಶರೀರ ಅಲ್ಲ ಪವಿತ್ರ ಆಗೋದು, ಆತ್ಮನೇ ಅಂತ ತಿಳಿಸಿಕೊಡ್ಬೇಕು ಅಂತಾರೆ ಬಾಬಾ. ತಂದೆಯೇ ಸತ್ಯಯುಗಿ ದೈವಿ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದರು. ಅದನ್ನು ವೈಕುಂಠವೆಂದು ಹೇಳುತ್ತಾರೆ. ಮನುಷ್ಯರನ್ನು ದೇವತೆಗಳನ್ನಾಗಿ ತಂದೆಯೇ ಮಾಡಿದ್ದರು. ಮನುಷ್ಯರು ಪತಿತರಾಗಿದ್ದರು. ಅವರನ್ನು ಪತಿತರಿಂದ ಪಾವನರನ್ನಾಗಿ ಹೇಗೆ ಮಾಡಿದರು? ಬಾಬಾ ಹೇಳ್ತಾ ಇದ್ದಾರೆ, ಸತ್ಯಯುಗಿ ಮನುಷ್ಯರನ್ನು ದೇವತೆಗಳನ್ನಾಗಿ ತಂದೆಯೇ ಬಂದು ಮಾಡಿದ್ದಾರೆ. ಮನುಷ್ಯರು ಪತಿತರಾಗಿದ್ದರು. ಅವರನ್ನು ಪತಿತರಿಂದ ಪಾವನರನ್ನಾಗಿ ಹೇಗೆ ಮಾಡಿದರು? ಇವೆಲ್ಲ ತಿಳಿಸಿಕೊಡ್ಬೇಕು ಅಂತಾರೆ ಬಾಬಾ. ತಂದೆಯು ಮಕ್ಕಳಿಗೆ ತಿಳಿಸಿದರು, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನೀವು ಪಾವನರಾಗುತ್ತೀರಿ. ಸ್ವಯಂ ಭಗವಂತನೇ ತಂದೆನೇ ಬಂದು ನಮಗೆ ತಿಳಿಸಿಕೊಟ್ಟಿದ್ದಾರೆ, ಮಕ್ಕಳೇ
ನೀವು ನನ್ನನ್ನು ನೆನಪು ಮಾಡಿದ್ರೆ ನೀವು ಪಾವನರಾಗ್ತೀರಿ ಅಂತ ಅವರೇ ಹೇಳಿದ ಮಾತು ಅಂತ ಹೇಳ್ಬೇಕು ಅಂತಾರೆ ಬಾಬಾ. ನೀವು ಈ ಮಾತುಗಳನ್ನು ಯಾರಿಗಾದರೂ ತಿಳಿಸಿದರೆ ಅಂತ ಆಂತರ್ಯಕ್ಕೆ ನಾಟುತ್ತದೆ. ಈಗ ನಾವು ಪತಿತರಿಂದ ಪಾವನರು ಹೇಗಾಗಬೇಕು? ಬಾಬಾ ಹೇಳ್ತಾ ಇದ್ದಾರೆ, ಈ ಮಾತುಗಳನ್ನ ನಾವು ಯಾರಿಗನ್ನ ತಿಳಿಸಿದಾಗ ಈ ರೀತಿ ಸ್ವಯಂ ಭಗವಂತನೇ ಹೇಳ್ತಾ ಇದ್ದಾನೆ, ನನ್ನ ನೆನಪು ಮಾಡಿದ್ರೆ ನೀವು ಪಾವನರಾಗ್ತೀರಿ ಅಂತ ಅವರ ಆಂತರ್ಯಕ್ಕೆ ನಾಟಿದಾಗ ಈಗ ನಾವು ಪತಿತರಿಂದ ಪಾವನರು ಹೇಗಾಗ್ಬೇಕು ಅಂತ ಅವರಿಗೆ ಬರ್ತೈತೇವೆ ಪ್ರಶ್ನೆ ಅಂತಾರೆ ಬಾಬಾ. ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ಅವಾಗ ಅವ್ರಿಗೆ ಹೇಳ್ಬೇಕಂತೆ, ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಿದ್ರೆ ನೀವು ಕೂಡ ಪವಿತ್ರರಾಗಬಹುದು ಅಂತ. ಅನ್ಯ ಸಂಘವನ್ನು ಬಿಟ್ಟು ಒಬ್ಬನ ಸಂಘದಲ್ಲಿ ಬುದ್ಧಿಯನ್ನು ಜೋಡಿಸಬೇಕು, ಆಗ ಮನುಷ್ಯರಿಂದ ದೇವತೆಯಾಗಬಹುದು ಎಂದು ತಿಳಿಸಬಹುದು ಅಂತಾರೆ ಬಾಬಾ. ಬೇರೆ ಎಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ಪರಮಾತ್ಮನ ಸಂಘದಲ್ಲಿ ಬುದ್ಧಿಯನ್ನು ಜೋಡಿಸಿದ್ರೆ ಮನುಷ್ಯರಿಂದ ದೇವತೆ ಆಗ್ತೀರಿ ಅಂತ ತಿಳಿಸಿಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೀವು ಏನನ್ನು ತಿಳಿಸಿಕೊಟ್ಟಿದ್ದೀರಿ ಅದು ನಾಟಕದ ಅನುಸಾರವಾಗಿ ಸಂಪೂರ್ಣ ಸರಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ನೀವೇನ್ ತಿಳಿಸಿಕೊಟ್ಟಿದ್ದೀರಲ್ವಾ ಅದು ನಾಟಕದ ಅನುಸಾರ ಸಂಪೂರ್ಣ ಸರಿಯಾಗಿತ್ತು ಅಂತ ಹೇಳ್ತಾರೆ ಬಾಬಾ. ಇದನ್ನು ತಿಳಿದುಕೊಳ್ಳುತ್ತಾರೆ. ಮತ್ತೆ ದಿನ ಪ್ರತಿದಿನ ತಿಳಿಸಲು ಹೊಸ ಅಂಶಗಳು ಸಿಗುತ್ತಿರುತ್ತವೆ ಅಂತಾರೆ ಬಾಬಾ. ನಾವು ಹೇಳಿದಾಗ ಅದನ್ನ ತಿಳಿದುಕೊಳ್ತಾರೆ. ಮತ್ತೆ ಬಾಬಾ ದಿನ ಪ್ರತಿದಿನ ಏನು ಹೊಸ ಹೊಸ ಅಂಶಗಳು ಹೇಳ್ತಾ ಇರ್ತಾರಲ್ವಾ ಅವು ಕೂಡ ಅವರಿಗೆ ಸಿಗ್ತಾ ಹೋಗ್ತವೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾವು ಪತಿತರಿಂದ ಪಾವನರು ಹೇಗಾಗುವುದು ಎಂಬುದೇ ಮುಖ್ಯ ಮಾತಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ಇದರಲ್ಲಿ ಮುಖ್ಯ ನಾವು ಪತಿತರಿದ್ದವರು ಪಾವನ ಹೇಗಾಗ್ಬೇಕು ಅನ್ನೋದೇ ಮುಖ್ಯ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಯೂ ತಿಳಿಸುತ್ತಾರೆ, ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ಪುರುಷೋತ್ತಮ ಸಂಗಮ ಯುಗವನ್ನು ನೀವು ಮಕ್ಕಳು ಮಾತ್ರ ತಿಳಿದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತಾರೆ ಬಾಬಾ. ಅದಕ್ಕಾಗಿ ಈ ಪುರುಷೋತ್ತಮ ಸಂಗಮ ಯುಗವನ್ನು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈಗ ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರು, ಬ್ರಾಹ್ಮಣರಾಗಿದ್ದೇವೆ. ತಂದೆಯು ನಮಗೆ ಓದಿಸುತ್ತಾರೆ, ಬ್ರಾಹ್ಮಣರಾಗದೆ ವಿನಃ ನಾವು ಹೇಗೆ ದೇವತೆಯಾಗುತ್ತೇವೆ? ಬಾಬಾ ಹೇಳ್ತಾ ಇದ್ದಾರೆ, ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರು, ಬ್ರಾಹ್ಮಣರಾಗಿದ್ದೀವಿ. ಬಾಬಾನೇ ನಮಗೆ ಓದಿಸ್ತಾ ಇದ್ದಾರೆ, ಬ್ರಾಹ್ಮಣ ಆಗದೆ ವಿನಃ ಹೇಗೆ ದೇವತೆಗಳಾಗ್ತೀವಿ ಕೇಳ್ತಾ ಇದ್ದಾರೆ ಬಾಬಾ. ಈ ಬ್ರಹ್ಮರವರು ಸಹ ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಅವರೇ ಮೊದಲನೇ ನಂಬರಿನಲ್ಲಿ ಜನ್ಮ ಪಡೆಯಬೇಕಾಗುತ್ತದೆ. ಈ ಬ್ರಹ್ಮ ಬಾಬಾರವರು ಕೂಡ ಸಂಪೂರ್ಣ 84 ಜನ್ಮ ಪೂರ್ಣ ಮಾಡಿದ್ದಾರೆ. ಅವರೇ ಪುನಃ ಮೊದಲನೇ ನಂಬರಿನಲ್ಲಿ ಜನ್ಮ ಪಡಿಬೇಕಾಗ್ತೈತೆ ಅಂತಾರೆ ಬಾಬಾ. ತಂದೆಯು ಬಂದು ಪ್ರವೇಶ ಮಾಡುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ. ಅವರಲ್ಲಿ ಬಾಬಾ ಪ್ರವೇಶ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದುಕೊಂಡು ನನ್ನನ್ನು ನೆನಪು ಮಾಡಿ ಅಂತ ಭಗವಂತನೇ ಹೇಳ್ತಾ ಇದ್ದಾರೆ. ಇದೊಂದೇ ಮೂಲ ಮಾತಾಗಿದೆ. ದೇಹಾಭಿಮಾನದಲ್ಲಿ ಬರುವ ಕಾರಣ ಒಂದಲ್ಲ ಒಂದು ಕಡೆ ಸಿಕ್ಕಿಕೊಳ್ಳುತ್ತಾರೆ. ಮೂಲ ಮಾತು ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡುವುದು, ಇದೇ ಮೂಲ ಮಾತು. ಇಲ್ಲಿ ದೇಹಾಭಿಮಾನದಲ್ಲಿ ಬರುವ ಕಾರಣ ಒಂದಲ್ಲ ಒಂದು ಕಡೆ ನಮ್ಮ ಬುದ್ಧಿ ಸಿಕ್ಕಿಕೊಂಡು ಬಿಡ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಎಲ್ಲರೂ ದೇಹಿ ಅಭಿಮಾನಿಯಾಗಲು ಸಾಧ್ಯವಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರೂ ದೇಹಾಭಿಮಾನಿ ಆಗಿರ್ಲಿಕ್ಕೆ, ಆತ್ಮಾಭಿಮಾನಿ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಎಲ್ಲಿಯಾದರೂ ದೇಹಾಭಿಮಾನದಲ್ಲಿ ಬರುವುದಿಲ್ಲವೇ ಎಂದು ನಮ್ಮನ್ನು ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಳ್ಳಬೇಕು. ಬಾಬಾ ಹೇಳ್ತಾ ಇದ್ದಾರೆ, ನಾನು ಎಲ್ಲನ್ನ ದೇಹಾಭಿಮಾನದಲ್ಲಿ ಸಿಕ್ಕಿಕೊಂಡಿದ್ದೀನ ಅಂತ ನಮ್ಮನ್ನು ನಾವೇ ಮೇಲೆ ಅಲ್ಲ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಳ್ಳಬೇಕು ಅಂತಾರೆ ಬಾಬಾ. ನಮ್ಮಿಂದ ಯಾವುದೇ ವಿಕರ್ಮ ಆಗುವುದಿಲ್ಲವೇ? ನಿಯಮಕ್ಕೆ ವಿರುದ್ಧವಾದ ಚಲನೆ ವಲನೆ ಇಲ್ಲವೇ? ಬಹಳ ಮಂದಿಯಿಂದ ಈ ರೀತಿಯಾಗುತ್ತದೆ. ಅವರು ಅಂತ್ಯದಲ್ಲಿ ಬಹಳ ಶಿಕ್ಷೆಗೆ ಗುರಿಯಾಗುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ನಮ್ಮನ್ನು ನಾವೇ ಪರಿಶೀಲನೆ ಮಾಡಿಕೊಳ್ಳಬೇಕು. ನಮ್ಮಿಂದ ಯಾವುದೇ ವಿಕರ್ಮ ಆಗ್ತಾ ಇಲ್ಲ ತಾನೆ? ನಿಯಮಕ್ಕೆ ವಿರುದ್ಧವಾದ ಚಲನೆ ವಲನೆ ನನ್ನಲ್ಲೇ ನನ್ನ ಇದೇನಾ? ಬಹಳ ಜನ ಈ ರೀತಿ ತಿಳಿದುಕೊಳ್ತಾರಂತೆ. ಅಂತ್ಯದಲ್ಲಿ ಅವರು ಬಹಳ ಶಿಕ್ಷೆಗೆ ಗುರಿಯಾಗಬೇಕಾಗ್ತೈತೆ ಅಂತ ತಿಳಿಸ್ತಾ ಇದ್ದಾರೆ ಬಾಬಾ. ಭಲೆ ಕರ್ಮಾತೀತ ಸ್ಥಿತಿಯನ್ನು ತಲುಪಲು
ಸಾರಿ ಭಲೆ ಕರ್ಮಾತೀತ ಸ್ಥಿತಿಯನ್ನು ತಲುಪಿಲ್ಲ. ಕರ್ಮಾತೀತ ಸ್ಥಿತಿಯುಳ್ಳವರು ಎಲ್ಲಾ ದುಃಖಗಳಿಂದ ದೂರವಾಗಿ ಬಿಡುತ್ತಾರೆ. ಇನ್ನ ನಮ್ ಬುದ್ಧಿ ಆ ಕಡೆ ಈ ಕಡೆ ಹೋಗ್ತೈತಂದ್ರೆ ಇನ್ನ ಕರ್ಮಾತೀತ ಸ್ಥಿತಿಯನ್ನು ತಲುಪಿಲ್ಲ. ಕರ್ಮಾತೀತ ಸ್ಥಿತಿಯುಳ್ಳವರು ಎಲ್ಲಾ ದುಃಖಗಳಿಂದ ದೂರವಾಗಿ ಬಿಡುತ್ತಾರೆ, ಎಲ್ಲಾ ಶಿಕ್ಷೆಗಳಿಂದ ದೂರವಾಗಿ ಬಿಡುತ್ತಾರೆ. ಯೋಚಿಸಲಾಗುತ್ತದೆ, ನಂಬರ್ ವಾರು ರಾಜರೂ ಆಗುತ್ತಾರೆ. ಅಗತ್ಯವಾಗಿ ಕೆಲವರದು ಕಡಿಮೆ ಪುರುಷಾರ್ಥ ಇರಬೇಕು. ಆ ಕಾರಣದಿಂದ ಶಿಕ್ಷೆಗೆ ಗುರಿಯಾಗುತ್ತಾರೆ. ಒಳ್ಳೆ ಪುರುಷಾರ್ಥ ಮಾಡಿ ಕರ್ಮಾತೀತ ಸ್ಥಿತಿ ಹೊಂದಿದವರು ರಾಜ ಆಗ್ತಾರೆ. ಕೆಲವರು ಕಡಿಮೆ ಪುರುಷಾರ್ಥ ಮಾಡಿದ್ರೆ ಆ ಕಾರಣದಿಂದ ಶಿಕ್ಷೆಗೆ ಗುರಿ ಆಗ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಆತ್ಮವೇ ಗರ್ಭ ಜೈಲಿನಲ್ಲಿ ಶಿಕ್ಷೆ ಭೋಗಿಸುತ್ತದೆ. ಆತ್ಮವು ಗರ್ಭದಲ್ಲಿದ್ದಾಗ ನಮ್ಮನ್ನು ಮುಕ್ತ ಮಾಡಿ ನಾವು ಪಾಪ ಮಾಡುವುದಿಲ್ಲವೆಂದು ಹೇಳುತ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಆತ್ಮನೇ ಗರ್ಭ ಜೈಲಿನಲ್ಲಿ ಶಿಕ್ಷೆ ಭೋಗಿಸ್ತೈತೆ. ಆತ್ಮನೇ ಗರ್ಭದಲ್ಲಿದ್ದಾಗ ಬಾಬಾ ನನ್ನನ್ನು ಮುಕ್ತ ಮಾಡು, ನಾನೆನ್ನ ಪಾಪ ಮಾಡುವುದಿಲ್ಲ ಅಂತ ಹೇಳ್ತೈತೆ ಅಂತಾರೆ ಬಾಬಾ. ಆತ್ಮವೇ ಶಿಕ್ಷೆ ಭೋಗಿಸುತ್ತದೆ. ಆತ್ಮವೇ ಕರ್ಮ ವಿಕರ್ಮ ಮಾಡುತ್ತದೆ. ಈ ಶರೀರವು ಯಾವ ಕೆಲಸಕ್ಕೂ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆತ್ಮನೇ ಕರ್ಮ ಮಾಡೋದು, ವಿಕರ್ಮ ಮಾಡೋದು. ಆತ್ಮನೇ ಎಲ್ಲವೂ ಶಿಕ್ಷೆ ಭೋಗಿಸೋದು. ಈ ಶರೀರ ಅಂತೂ ಯಾವ ಕೆಲಸಕ್ಕೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮುಖ್ಯ ಮಾತು, ತಮ್ಮನ್ನು ಆತ್ಮನೆಂದು ತಿಳಿಯಬೇಕು. ತಿಳಿದುಕೊಳ್ಳುವವರು ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಎಂದು ತಿಳಿದುಕೊಳ್ಳಬೇಕು ಅಂತಾರೆ ಬಾಬಾ. ಮುಖ್ಯ ಮಾತು, ನಮ್ಮನ್ನ ನಾವು ಆತ್ಮ ಅಂತ ತಿಳಿದುಕೊಳ್ಳಬೇಕು. ಆತ್ಮ ಅಂತ ತಿಳಿದುಕೊಳ್ಳವರು ಎಲ್ಲಾ ಆತ್ಮವನ್ನೇ ಮಾಡುತ್ತದೆ ಎಂದು ತಿಳಿದುಕೊಳ್ಳಬೇಕು. ನಮ್ಮನ್ನ ನಾವು ಆತ್ಮ ಅಂತ ತಿಳಿದುಕೊಂಡಿದ್ದೇ ಆದ್ರೆ ಎಲ್ಲಾ ಮಾಡೋದು ಆತ್ಮನೇ, ಈ ಶರೀರ ಅಲ್ಲ ಅಂತ ತಿಳಿದುಕೊಳ್ಳಬೇಕು ಅಂತಾರೆ ಬಾಬಾ. ಈಗ ನೀವೆಲ್ಲಾ ಆತ್ಮಗಳು ಮನೆಗೆ ಹಿಂತಿರುಗಬೇಕು. ಆಗಲೇ ಈ ಜ್ಞಾನವೂ ಸಿಗುತ್ತದೆ, ಮತ್ತೆಂದಿಗೂ ಈ ಜ್ಞಾನವೂ ಸಿಗುವುದಿಲ್ಲ. ನಾವೆಲ್ಲಾ ಆತ್ಮರು ಇವಾಗ ಮನೆಗೆ ಹಿಂತಿರುಗಬೇಕು, ಆಗ್ಲೇ ಈ ಜ್ಞಾನ ಸಿಗ್ತೈತೆ ಅಂತಾರೆ ಬಾಬಾ. ನಾವು ಮನೆಗೆ ಹೋಗ್ಬೇಕು ಅಂತ ನಮ್ಮ ಬುದ್ಧಿಗೆ ಬಂದಾಗ ಈ ಜ್ಞಾನ ಸಿಗುತ್ತೈತೆ, ಮತ್ತೆಂದಿಗೂ ಈ ಜ್ಞಾನವು ಸಿಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವಾಗ ಹೋಗಿದ್ದು ಘಾಟು, ಆ ಘಾಟು ಒಳಗ ಈ ಜ್ಞಾನವು ನಿಮಗೆ ಈಗಲೇ ಸಿಗುತ್ತದೆ, ಮತ್ತೆಂದಿಗೂ ಈ ಜ್ಞಾನವು ಸಿಗುವುದಿಲ್ಲ. ಆತ್ಮಾಭಿಮಾನಿಗಳು ಎಲ್ಲರನ್ನೂ ಸಹೋದರನೆಂದು ನೋಡುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ನಾವೆಲ್ಲ ಆತ್ಮಗಳು ಮನೆಗೆ ಹಿಂತಿರುಗಬೇಕು. ಆಗಲೇ ಈ ಜ್ಞಾನ ನಮಗೆ ಸಿಗ್ತೈತೆ, ಮತ್ತೆಂದಿಗೂ ಈ ಜ್ಞಾನ ಸಿಗುವುದಿಲ್ಲ. ಆತ್ಮಾಭಿಮಾನಿಗಳು ಎಲ್ಲರನ್ನೂ ಸಹೋದರನೆಂದೇ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಲ್ಲಿ ಶರೀರದ ಮಾತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆತ್ಮವನ್ನೇ ನೋಡ್ಬೇಕು, ಇಲ್ಲಿ ಶರೀರದ ಯಾವುದೇ ಮಾತು ಇಲ್ಲ ಅಂತಾರೆ ಬಾಬಾ. ಆತ್ಮವಾದ ನಂತರ ಶರೀರದ ಜೊತೆ ಸೆಳೆತವಿರುವುದಿಲ್ಲ. ಅದರಿಂದ ತಂದೆಯೂ ತಿಳಿಸುತ್ತಾರೆ, ಇದು ಶ್ರೇಷ್ಠ ಸ್ಥಿತಿಯಾಗಿದೆ. ನಮ್ಮನ್ನ ನಾವು ಆತ್ಮ ಅಂತ ತಿಳಿದುಕೊಳ್ಳುವುದರಿಂದ ಬಾಬಾ ತಿಳಿಸ್ತಾ ಇದ್ದಾರೆ, ಇವಾಗ ಶರೀರದ ಮಾತೇ ಇರೋದಿಲ್ಲ, ಅವಾಗ ಶರೀರನೇ ನೆನಪಿಗೆ ಬರೋದಿಲ್ಲ. ಈ ಸೆಳೆತ ಕೂಡ ಶರೀರದೊಂದಿಗೆ ಇರೋದಿಲ್ಲ. ಇದು ಶ್ರೇಷ್ಠ ಸ್ಥಿತಿ. ಶರೀರ ಗುರ್ತಿಲ್ದಂಗೆ ಆತ್ಮ ಅಂತ ತಿಳಿದುಕೊಳ್ಳುವುದೇ ನಮ್ಮದು ಶ್ರೇಷ್ಠ ಸ್ಥಿತಿಯಾಗಿದೆ ಅಂತಾರೆ ಬಾಬಾ. ಸಹೋದರಿ ಎಂದು ತಿಳಿಯುವುದರಿಂದಲೂ ಬಹಳ ಡಿಸ್ಸರ್ವಿಸ್ ಆಗುತ್ತದೆ ಅಂತಾರೆ ಬಾಬಾ. ನಾವು ಸಹೋದರಿ ಅಂತ ತಿಳಿಯುವುದರಿಂದ ಕೂಡ ಡಿಸ್ಸರ್ವಿಸ್ ಆಗ್ತೈತೆ. ಆತ್ಮಾಭಿಮಾನಿ ಭವ, ಇದರಲ್ಲಿಯೇ ಕಷ್ಟವಿದೆ. ನಾವು ಸಹೋದರ ಕೂಡ ಅಲ್ಲ, ನಾವು ಆತ್ಮ ಅಷ್ಟೇ. ಆತ್ಮಾಭಿಮಾನಿ ಭವ, ಇದರಲ್ಲಿಯೇ ಕಷ್ಟ ಅಂತಾರೆ ಬಾಬಾ. ವಿದ್ಯೆಯಲ್ಲಿಯೂ ವಿಷಯಗಳಿರುತ್ತದೆ ಅಲ್ಲವೇ? ಇಂತಹ ವಿಷಯದಲ್ಲಿ ನಾವು ಅನುತ್ತೀರ್ಣರಾಗುತ್ತೇವೆಂದು ತಿಳಿಯುತ್ತಾರೆ. ಒಂದು ಸಬ್ಜೆಕ್ಟಿನಲ್ಲಿ ಅನುತ್ತೀರ್ಣರಾಗುವ ಕಾರಣ ಉಳಿದ ಸಬ್ಜೆಕ್ಟಿನಲ್ಲಿ ಬಲಹೀನರಾಗುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ನಾವು ಆತ್ಮಾಭಿಮಾನಿ ಆಗುವುದು ಇವೆಲ್ಲ ವಿಷಯಗಳು ಇವು ಸಬ್ಜೆಕ್ಟ್ಗಳು ಅಂತ ಹೇಳ್ತಾ ಇದ್ದಾರೆ ಬಾಬಾ.
ಒಂದು ಸಬ್ಜೆಕ್ಟ್ ನಲ್ಲಿ ವೀಕ್ ಇದ್ರೆ ಕೂಡ, ಫೇಲ್ ಆದ್ರೂ ಕೂಡ ಎಲ್ಲಾ ಸಬ್ಜೆಕ್ಟ್ ನಲ್ಲಿ ಸ್ವಲ್ಪ ಸ್ವಲ್ಪ ವೀಕ್ ಆಗ್ತೀವಲ್ವಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈಗ ನಿಮ್ಮ ಆತ್ಮವು ಬುದ್ಧಿಯೋಗ ಬಲದಿಂದ ಚಿನ್ನದ ಪಾತ್ರೆಯ ಸಮಾನವಾಗುತ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಇವಾಗ ನಮ್ಮ ಆತ್ಮ ಈ ಬುದ್ಧಿಯೋಗ ಬಲದಿಂದ ಚಿನ್ನದ ಪಾತ್ರೆ ಆಗ್ಬೇಕು ಅಂತಾರೆ ಬಾಬಾ. ಯೋಗವಿಲ್ಲದಿದ್ದರೆ ಜ್ಞಾನವೂ ಕಡಿಮೆ, ಶಕ್ತಿಯೂ ಇರುವುದಿಲ್ಲ, ಯೋಗದ ಹರಿತವೂ ಇರುವುದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಯೋಗ ಇಲ್ಲ ಅಂದ್ರೆ ಜ್ಞಾನ ಕಡಿಮೆ, ಶಕ್ತಿಯೂ ಇರುವುದಿಲ್ಲ, ಮತ್ತೆ ಯೋಗಕ್ಕೆ ಹರಿತ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಾಟಕದಲ್ಲಿ ನೋಂದಾವಣೆಯಾಗಿ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ರೀತಿ ಆಗೋದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಯು ಮಕ್ಕಳ ಸ್ಥಿತಿಯನ್ನು ವೃದ್ಧಿ ಮಾಡಿಕೊಳ್ಳಲು ತಿಳಿಸುತ್ತಾರೆ. ನಮ್ಮನ್ನು ನಾವೇ ನೋಡಿಕೊಳ್ಳಬೇಕು. ಬಾಬಾ ನಮ್ಮ ಸ್ಥಿತಿ ವೃದ್ಧಿ ಮಾಡಿಕೊಳ್ಳಲಿಕ್ಕಾಗಿ ತಿಳಿಸ್ತಾ ಇರ್ತಾರೆ. ಅದಕ್ಕಾಗಿ ನಮ್ಮನ್ನು ನಾವೇ ನೋಡಿಕೊಳ್ಳಬೇಕು. ನಾನು ಆತ್ಮ ಇಡೀ ದಿನದಲ್ಲಿ ನಿಯಮಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡುವುದಿಲ್ಲವೇ? ನಮ್ಮನ್ನು ನಾವೇ ನೋಡ್ಕೋಬೇಕಂತ. ಇಡೀ ದಿನದಲ್ಲಿ ನಿಯಮಕ್ಕೆ ವಿರುದ್ಧವಾದ ಯಾವುದನ್ನ ಕಾರ್ಯ ಮಾಡಿದ್ದೀನಾ? ಯಾವುದಾದರೂ ಇಂತಹ ಅಭ್ಯಾಸಗಳಿದ್ದರೆ ಬಿಟ್ಟು ಬಿಡಬೇಕು. ಆದರೆ ಮಾಯೆಯು ನಂತರವೂ 2-3 ದಿನದಲ್ಲಿ ತಪ್ಪು ಮಾಡಿಸುತ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಅಂತ ಕೆಟ್ಟ ಅಭ್ಯಾಸಗಳಿದ್ರೆ ಬಿಟ್ಟು ಬಿಡಬೇಕು. ಆದರೆ ಮಾಯೆ ಏನ್ ಮಾಡ್ತೈತೆ, 2-3 ದಿನ ಆದ್ಮೇಲೆ ಮತ್ತೆ ತಪ್ಪು ಮಾಡಿಸುತ್ತದೆ. ಹೀಗೆ ಸೂಕ್ಷ್ಮ ಮಾತುಗಳು ನಡೆಯುತ್ತಿರುತ್ತವೆ. ಇದು ಗುಪ್ತ ಜ್ಞಾನವಾಗಿದೆ. ಮನುಷ್ಯರಿಗೇನು ಗೊತ್ತು? ಬಾಬಾ ಹೇಳ್ತಾ ಇದ್ದಾರೆ, ಇವೆಲ್ಲ ಸೂಕ್ಷ್ಮ ಮಾತುಗಳು ಒಳಗೆ ನಡೀತಾ ಇರ್ತವೆ. ಇದು ಗುಪ್ತವಾದ ಜ್ಞಾನ, ಇದು ಮನುಷ್ಯರಿಗೆ ಈಗ ಗೊತ್ತಿಲ್ಲ ಅಂತಾರೆ ಬಾಬಾ. ನಾವು ನಮ್ಮ ಖರ್ಚಿನಿಂದ ನಮಗಾಗಿ ಎಲ್ಲವನ್ನು ಮಾಡುತ್ತೇವೆಂದು ನೀವು ತಿಳಿಸುತ್ತೀರಿ. ನಮ್ಮ ಖರ್ಚಿನಿಂದ ನಮಗಾಗಿ ನಾವು ಎಲ್ಲಾ ಮಾಡ್ತಾ ಇದೀವಿ ಅಂತ ನೀವು ತಿಳಿಸ್ಕೊಡ್ತೀರಿ. ಅವರಿಗಿನ ಮನುಷ್ಯರಿಗೆ ಗೊತ್ತಿಲ್ಲ. ಅನ್ಯರ ಖರ್ಚಿನಿಂದ ಹೇಗೆ ಮಾಡುತ್ತೀರಿ? ಅದರಿಂದ ತಂದೆಯೂ ತಿಳಿಸುತ್ತಾರೆ, ಬೇಡುವುದಕ್ಕಿಂತ ಸಾಯುವುದು ಲೇಸು. ಬಾಬಾ ಹೇಳ್ತಾ ಇದ್ದಾರೆ, ಅನ್ಯರ ಖರ್ಚಿನಿಂದ ಏನೂ ಮಾಡಬಾರ್ದು ಇಲ್ಲಿ ಬಾಬಾನ ಮನೆಯಲ್ಲಿ. ಅದಕ್ಕಾಗಿ ಬಾಬಾ ಹೇಳ್ತಾ ಇದ್ದಾರೆ, ಬೇಡುವುದಕ್ಕಿಂತ ಸಾಯುವುದು ಲೇಸು. ಹೊರಗಿನವರಿಗೆಲ್ಲ ಏನು ಕೇಳಬಾರದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸಹಜವಾಗಿ ಸಿಗುವುದು ಹಾಲಿನ ಸಮಾನ, ಬೇಡಿ ತೆಗೆದುಕೊಳ್ಳುವುದು ನೀರಿನ ಸಮಾನ. ಬೇಡಿ ಯಾರಿಂದಲಾದರೂ ಪಡೆಯುತ್ತೀರಿ, ಆದರೆ ಅವರು ಬಲವಂತದಿಂದ ದುಃಖಿಗಳಾಗಿ ಕೊಡುತ್ತಾರೆಂದರೆ ಅದು ನೀರಿನ ಸಮಾನ. ಇನ್ನು ಅವರಿಂದ ಬಲವಂತವಾಗಿ ಕಸಿದು ಪಡ್ಕೊಂಡರೆ ಅದು ರಕ್ತದ ಸಮಾನ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಸಹಜವಾಗಿ ಸಿಗುವುದು ಹಾಲಿನ ಸಮಾನ, ಬೇಡಿ ತೆಗೆದುಕೊಳ್ಳುವುದು ನೀರಿನ ಸಮಾನ. ಅಂದರೆ ಬೇಡಿ ಅಂದರೆ ಯಾರಿಂದಲಾದರೂ ಪಡಿತೀವಂದರೆ ಬಲವಂತದಿಂದ ಕೊಟ್ಟಿರ್ತಾರಲ್ವಾ ದುಃಖಿಗಳಾಗಿ, ಅದು ನೀರಿಗೆ ಸಮಾನ ಅಂತಾರೆ ಬಾಬಾ. ಇನ್ನು ಅವರಿಂದ ಬಲವಂತವಾಗಿ ಕಸಿದುಕೊಂಡು ಕೊಡ್ತೀಯಾ ಇಲ್ಲ ಅಂತ ಜೋರ್ ಜುಲುಮ್ ಮಾಡಿ ತಗೊಂಡ್ರೆ ಅದು ರಕ್ತಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕೆಲವರು ಬಹಳ ತೊಂದರೆ ಕೊಡುತ್ತಾರೆ, ಸಾಲ ಮಾಡಿಸುತ್ತಾರೆ. ತೊಂದರೆ ಕೊಟ್ಟು ಸಾಲ ಮಾಡಾಗ್ಲಿ ನೀನ್ ತಂದು ಕೊಡ್ಬೇಕು ಅಂತ ಈ ರೀತಿ ತೊಂದರೆ ಕೊಟ್ಟು ತಗೊಳ್ತಾರಂತೆ. ಅದು ರಕ್ತದ ಸಮಾನವಾಗಿ ಬಿಡ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಲ್ಲಿ ಸಾಲ ಪಡೆಯುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಯಾರು ಸಾಲ ಮಾಡಿ ತೆಗೆದುಕೊಂಡು ಬಂದು ಕೊಡುವ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ದಾನ ಕೊಟ್ಟು ಪುನಃ ಮರಳಿ ಪಡೆದರೆ ಅದಕ್ಕೆ ಹರಿಶ್ಚಂದ್ರನ ಉದಾಹರಣೆ ಇದೆ ಅಂತಾರೆ ಬಾಬಾ. ಒಂದು ಸಲ ದಾನ ಕೊಟ್ಟ ಮೇಲೆ ಮತ್ತೆ ವಾಪಸ್ಸು ಕೇಳಬಾರದು. ಹರಿಶ್ಚಂದ್ರ ಎಷ್ಟು ಕಷ್ಟ ಬಂದ್ರು ಕೂಡ ಮತ್ತೆ ವಾಪಸ್ ಕೇಳಿಲ್ಲಲ್ವಾ, ಅದಕ್ಕೆ ಆ ಕತೆ ಇರುವುದು ಅಂತಾರೆ ಬಾಬಾ. ಈ ರೀತಿಯೂ ಮಾಡಬಾರದು. ಅದರಿಂದ ನೀವು ಮೊದಲೇ ಪಾಲನ್ನು ತೆಗೆದು ಬಿಡಿ. ಅದಕ್ಕಾಗಿ ಈ ರೀತಿ ಆಗ್ಬಾರ್ದು. ನಮ್ಮ ಹತ್ರ ಏನು ಇಲ್ದಂಗೆ ಮತ್ತೆ ಹೋಗಿ ಬೇಡುವ ರೀತಿ ಇರಬಾರದು. ಸ್ವಲ್ಪ ಒಂದು ಪಾಲನ್ನು ನಮಗಾಗಿ ನಾವು ತೆಗೆದಿಟ್ಟುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದು ಸಮಯದಲ್ಲಿ ಉಪಯೋಗಕ್ಕೆ ಬರಲಿ. ನಮಗೆ ನನ್ನ ಅವಸರ ಇದ್ದಾಗ ಅದು ಉಪಯೋಗಕ್ಕೆ ಬರಲ್ಲ. ಅದಕ್ಕಾಗಿ ನಮಗಾಗಿ ನಾವು ಸ್ವಲ್ಪ ತೆಗೆದಿಟ್ಟುಕೊಳ್ಳಬೇಕು ಅಂತಾರೆ ಬಾಬಾ. ಮಕ್ಕಳಂತೂ ಅಂತ್ಯದಲ್ಲಿ ತಂದೆಯ ನೆನಪು, ಸದರ್ಶನ ಚಕ್ರವನ್ನು ನೆನಪು ಮಾಡುತ್ತಾ ದೇಹದಿಂದ ಆತ್ಮ ಹೋಗುವಂತೆ ಪುರುಷಾರ್ಥ ಮಾಡಬೇಕು. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳು ನಾವೇನ್ ಮಾಡ್ಬೇಕು, ಅಂತ್ಯದಲ್ಲಿ ಬಾಬಾನ ನೆನಪೇ ಇರಬೇಕು. ಸ್ವದರ್ಶನ ಚಕ್ರವನ್ನು ನೆನಪು ಮಾಡುತ್ತಾ ದೇಹದಿಂದ ಆತ್ಮ ಹೋಗುವಂತೆ ನಮ್ಮ ಪುರುಷಾರ್ಥ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆಗ ನೀವು ಚಕ್ರವರ್ತಿ ರಾಜ ಆಗುತ್ತೀರಿ.
ಹಾಗಲ್ಲ ಹಾಗಲ್ಲ ಕೊನೆಯಲ್ಲಿ ನೆನಪು ಮಾಡುತ್ತೇವೆ, ಆ ಸಮಯದಲ್ಲಿ ಅಂತಹ ಸ್ಥಿತಿ ಆಗುತ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಹೀಗ ಅನ್ಕೋಬೇಡ್ರಿ, ಕೊನೆಯಲ್ಲಿ ಬಾಬಾರವರನ್ನ ನೆನಪು ಮಾಡ್ತಾ ಇದ್ದೀವಿ, ಆ ಸಮಯದಲ್ಲಿ ನಮಗೆ ಆ ಸ್ಥಿತಿ ಬಂದು ಬಿಡ್ತೈತೋಳು ಅಂತ ತಿಳ್ಕೋಬೇಡ್ರಿ ಅಂತಾರೆ ಬಾಬಾ. ಇಲ್ಲಿ ಈಗನಿಂದಲೇ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಆ ಅವಸ್ಥೆಯನ್ನು ಅಂತ್ಯದವರೆಗೂ ಸರಿ ಮಾಡಿಕೊಳ್ಳಬೇಕು ಅಂತಾರೆ ಬಾಬಾ. ಇವಾಗ್ಲಿಂದ ನಾವು ಪುರುಷಾರ್ಥ ಮಾಡ್ತಾ ಮಾಡ್ತಾ ನಮ್ಮ ಅವಸ್ಥೆ ಅಂತ್ಯದವರೆಗೂ ಸರಿ ಮಾಡಿಕೊಳ್ತಾನೆ ಇರ್ಬೇಕಾಗ್ತೈತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕೊನೆಯಲ್ಲಿ ನೆನಪು ಮಾಡುತ್ತಾ ಮಾಡುತ್ತಾ ಆ ಸ್ಥಿತಿಯನ್ನು ಅಂತ್ಯದವರೆಗೆ ಇಟ್ಟುಕೊಳ್ಳಬೇಕು. ಕೊನೆಯಲ್ಲಿ ವೃತ್ತಿಯು ಬೇರೆ ಕಡೆ ಹೋಗುವಂತೆ ಆಗಬಾರದು. ಬಾಬಾ ಹೇಳ್ತಾ ಇದ್ದಾರೆ, ಕೊನೆಯಲ್ಲಿ ನಮ್ಮ ಬುದ್ಧಿ ಆ ಕಡೆ ಈ ಕಡೆ ಹೋಗುವಂತೆ ಇರಬಾರದು. ನೆನಪಿನಿಂದ ಮಾತ್ರ ಪಾಪ ನಾಶವಾಗುತ್ತದೆ. ಬಾಬಾರವರ ನೆನಪಿನಿಂದ ಮಾತ್ರ ನಮ್ಮ ಪಾಪ ನಾಶವಾಗ್ತೈತೆ. ಅದಕ್ಕಾಗಿ ಅಂತ್ಯಕಾಲದಲ್ಲಿ ನಮಗೆ ಬಾಬಾರವರೇ ನೆನಪಿರುವಷ್ಟು ನಮ್ಮ ವೃತ್ತಿ ಇರಬೇಕು ಅಂತಾರೆ ಬಾಬಾ. ನೀವು ಮಕ್ಕಳಿಗೆ ತಿಳಿದಿದೆ, ಪವಿತ್ರತೆಯ ಮಾತಿನಲ್ಲಿಯೇ ಶ್ರಮವಿದೆ, ವಿದ್ಯೆಯಲ್ಲಿ ಅಷ್ಟೊಂದು ಶ್ರಮವಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಮಾತಿನಲ್ಲಿ ಮಕ್ಕಳಿಗೆ ಬಹಳ ಗಮನವಿರಬೇಕು. ಅದರಿಂದ ತಂದೆಯು ತಿಳಿಸುತ್ತಾರೆ, ಪ್ರತಿನಿತ್ಯ ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಬಾಬಾ ಹೇಳ್ತಾ ಇದ್ದಾರೆ, ಪವಿತ್ರತೆಯ ಮಾತಿನಲ್ಲೇ ಪರಿಶ್ರಮವಿದೆ, ವಿದ್ಯೆಯಲ್ಲಿ ಅಷ್ಟೊಂದು ಶ್ರಮವಿಲ್ಲ. ಈ ಮಾತಿನಲ್ಲಿ ಬಹಳ ಗಮನ ಇರಬೇಕು ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದರಿಂದ ಬಾಬಾ ತಿಳಿಸ್ತಾ ಇದ್ದಾರೆ, ಪ್ರತಿನಿತ್ಯ ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾವು ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡಲಿಲ್ಲವೇ? ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕು. ಯಾರದೇ ನಾಮರೂಪದಲ್ಲಿ ಸಿಕ್ಕಿಕೊಳ್ಳಲಿಲ್ಲವೇ? ಯಾರನ್ನೇ ನೋಡಿದಾಗ ಆಕರ್ಷಣೆಯಾಗುವುದಿಲ್ಲವೇ? ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡುವುದಿಲ್ಲವೇ? ಈ ಹಳೆಯ ಶರೀರದೊಂದಿಗೆ ಪ್ರೀತಿಯನ್ನು ಸ್ವಲ್ಪವೂ ಇಟ್ಟುಕೊಳ್ಳಬಾರದು. ಇವೆಲ್ಲ ಚೆಕ್ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಹಳೆಯ ಶರೀರದೊಂದಿಗೆ ಕೂಡ ಸ್ವಲ್ಪ ಕೂಡ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದು ಸಹ ದೇಹಾಭಿಮಾನವಾಗಿ ಬಿಡುತ್ತದೆ. ಈ ಶರೀರದ ಮೇಲೆ ಪ್ರೀತಿ ಇದ್ದರೆ ಇದು ಕೂಡ ದೇಹಾಭಿಮಾನ ಅಂತಾರೆ ಬಾಬಾ. ಅನಾಸಕ್ತರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸತ್ಯ ಪ್ರೀತಿ ಒಬ್ಬನೊಂದಿಗೆ ಇರಬೇಕು, ಬಾಕಿ ಉಳಿದವರ ಜೊತೆ ಅನಾಸಕ್ತ ಪ್ರೀತಿ ಇರಲಿ ಅಂತಾರೆ ಬಾಬಾ. ನಮ್ಮ ಸತ್ಯವಾದ ಪ್ರೀತಿ ಒಬ್ಬ ತಂದೆಯ ಕಡೆಗೆ ಇರಬೇಕು, ಉಳಿದವರ ಜೊತೆ ಅನಾಸಕ್ತ ಪ್ರೀತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಭಲೆ ಮಕ್ಕಳು ಮೊಮ್ಮಕ್ಕಳು ಇರಬಹುದು, ಆದರೆ ಯಾರೊಂದಿಗೂ ಆಸಕ್ತಿ ಇರಬಾರದು. ನೀವು ತಿಳಿದುಕೊಂಡಿದ್ದೀರಿ, ಏನೆಲ್ಲ ನೋಡುತ್ತೇವೆ ಇದೆಲ್ಲವೂ ನಾಶವಾಗಿ ಬಿಡುತ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳು ಮೊಮ್ಮಕ್ಕಳು ಇರಬಹುದು, ಆದರೆ ಆಸಕ್ತಿ ಇರಬಾರದು, ಪ್ರೀತಿ ಇರಲಿ ಅಷ್ಟೇ, ಆಸಕ್ತಿ ಬೇಡ ಅಂತಾರೆ ಬಾಬಾ. ಏನೆಲ್ಲ ನೋಡುತ್ತೇವೆ ಇದೆಲ್ಲವೂ ನಾಶವಾಗುತ್ತದೆ, ಆಗ ಅದರೊಂದಿಗೆ ಪ್ರೀತಿಯೂ ಹೊರಟು ಹೋಗುತ್ತದೆ. ಒಬ್ಬನೊಂದಿಗೆ ಪ್ರೀತಿ ಇರಲಿ. ಬಾಬಾ ಹೇಳ್ತಾ ಇದ್ರೆ ಎಲ್ಲ ವಿನಾಶ ಆಗೋದೆ, ಅದಕ್ಕಾಗಿ ಪ್ರೀತಿ ಹೊರಟು ಹೋಗಿಬಿಡ್ತಾ ಇದೆ ಅಂತ್ಯದಲ್ಲಿ. ನಮ್ಮ ಪ್ರೀತಿ ಒಬ್ಬನೊಂದಿಗೆ ಪ್ರೀತಿ ಇರಲಿ, ಬಾಕಿ ನಾಮ ಮಾತ್ರ ಅನಾಸಕ್ತರಾಗಿರಿ. ಒಬ್ಬ ತಂದೆ ಕಡೆಗೆ ನಮ್ಮ ಪ್ರೀತಿ ಇರಬೇಕು, ಎಲ್ಲರೊಂದಿಗೆ ಅನಾಸಕ್ತರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಒಳ್ಳೆಯದು. ओम शांति। मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों की नमस्ते, रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। धारणೆಗಾಗಿ ಮುಖ್ಯ ಸಾರ ತಿಳಿಸ್ತಾರೆ ಬಾಬಾ. ಫಸ್ಟ್ ಪಾಯಿಂಟ್, ತಮ್ಮ ವೃತ್ತಿಯನ್ನು ಬಹಳ ಶುದ್ಧ ಪವಿತ್ರವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ವೃತ್ತಿಯನ್ನು ಬಹಳ ಶುದ್ಧ ಪವಿತ್ರವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಕಾಯಿದೆಗೆ ವಿರುದ್ಧವಾದ ಯಾವುದೇ ಉಲ್ಟಾ ಕರ್ಮಗಳನ್ನು ಮಾಡಬಾರದು. ಕಾಯಿಲೆಗೆ ವಿರುದ್ಧವಾದ ಯಾವುದೇ ಉಲ್ಟಾ ಕರ್ಮಗಳನ್ನು ಮಾಡಬಾರದು. ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬುದ್ಧಿಯು ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳಬಾರದು. ಬುದ್ಧಿಯು ಎಲ್ಲಿ ಕೂಡ ಸಿಕ್ಕಿ ಹಾಕಿಕೊಳ್ಳಬಾರದು.
ಸೆಕೆಂಡ್ ಪಾಯಿಂಟು, ಸತ್ಯ ಪ್ರೀತಿಯನ್ನು ಒಬ್ಬ ತಂದೆಯಲ್ಲಿಯೇ ಇರಬೇಕಾಗಿದೆ. ಸತ್ಯ ಪ್ರೀತಿಯನ್ನು ಒಬ್ಬ ತಂದೆಯಲ್ಲಿಯೇ ಇರಬೇಕಾಗಿದೆ. ಬಾಕಿ ಎಲ್ಲರಿಂದ ಅನಾಸಕ್ತ, ಎಲ್ಲರಿಂದ ಅನಾಸಕ್ತ, ನಾಮ ಮಾತ್ರವೇ ಪ್ರೀತಿ ಇರಲಿ. ನಾಮ ಮಾತ್ರವೇ ಪ್ರೀತಿ ಇರಲಿ. ಆತ್ಮಾಭಿಮಾನಿ ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಳಬೇಕಾಗಿದೆ. ಆತ್ಮಾಭಿಮಾನಿ ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಳಬೇಕಾಗಿದೆ. ಶರೀರದಲ್ಲಿಯೂ ಸೆಳೆತವಿರಬಾರದು. ಈ ಶರೀರದಲ್ಲಿ ಕೂಡ ಸೆಳೆತ ಇರದಷ್ಟು ಆತ್ಮಾಭಿಮಾನಿಯಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ವರದಾನ ಕೊಡ್ತಾ ಇದ್ದಾರೆ ಬಾಬಾ ಇವತ್ತು. ವರದಾನ: ಸ್ವರಾಜ್ಯದ ಸಂಸ್ಕಾರಗಳ ಮೂಲಕ ಭವಿಷ್ಯ ರಾಜ್ಯ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅದೃಷ್ಟಶಾಲಿ ಆತ್ಮ ಆಗಿರಿ. ಸ್ವರಾಜ್ಯದ ಸಂಸ್ಕಾರಗಳ ಮೂಲಕ ಭವಿಷ್ಯ ರಾಜ್ಯ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅದೃಷ್ಟಶಾಲಿ ಆತ್ಮ ಆಗಿರಿ ಅಂತ ಬಾಬಾ ವರದಾನ ಕೊಟ್ಟಿದ್ದಾರೆ. ಇದರ ಸಾರಾಂಶ ತಿಳಿಸ್ತಾರೆ ಬಾಬಾ. ಬಹಳ ಕಾಲದ ರಾಜ್ಯ ಅಧಿಕಾರಿಯಾಗುವ ಸಂಸ್ಕಾರ ಬಹಳ ಕಾಲ ಭವಿಷ್ಯ ರಾಜ್ಯ ಅಧಿಕಾರಿಯನ್ನಾಗಿ ಮಾಡುವುದು. ಬಾಬಾ ಹೇಳ್ತಾ ಇದ್ದಾರೆ, ಬಹಳ ಕಾಲದ ರಾಜ್ಯ ಅಧಿಕಾರಿಯಾಗುವ ಈ ಸಂಸ್ಕಾರನೇ ಬಹಳ ಕಾಲ ಭವಿಷ್ಯದ ರಾಜ್ಯ ಅಧಿಕಾರಿಯನ್ನಾಗಿ ಮಾಡುವುದು. ಒಂದು ವೇಳೆ ಪದೇ ಪದೇ ವಶೀಭೂತರಾಗುವಿರಿ, ಅಧಿಕಾರಿಯಾಗುವ ಸಂಸ್ಕಾರ ಇಲ್ಲ ಎಂದಾಗ ರಾಜ್ಯ ಅಧಿಕಾರಿಗಳ ರಾಜ್ಯದಲ್ಲಿರುವಿರಿ. ಒಂದು ವೇಳೆ ಪದೇ ಪದೇ ವಶೀಭೂತರಾದರೆ, ಅಧಿಕಾರಿಯಾಗುವ ಸಂಸ್ಕಾರ ನಮ್ಮಲ್ಲಿ ಇಲ್ಲ ಅಂದರೆ ರಾಜ್ಯ ಅಧಿಕಾರಿಗಳ ರಾಜ್ಯದಲ್ಲಿ ಬರ್ತೀವಿ, ರಾಜ ಆಗೋದಿಲ್ಲ. ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುವುದಿಲ್ಲ. ಅದರಿಂದ ಜ್ಞಾನದ ದರ್ಪಣದಲ್ಲಿ ನಿಮ್ಮ ಅದೃಷ್ಟದ ಮುಖವನ್ನು ನೋಡಿಕೊಳ್ಳಿ. ಅದಕ್ಕಾಗಿ ಜ್ಞಾನ ಅನ್ನೋ ದರ್ಪಣದಲ್ಲಿ ನಮ್ಮ ಅದೃಷ್ಟದ ಮುಖವನ್ನು ನಾವೇ ನೋಡಿಕೊಳ್ಳಬೇಕು ಅಂತಾರೆ ಬಾಬಾ. ಬಹಳ ಸಮಯದ ಅಭ್ಯಾಸದ ಮೂಲಕ ತಮ್ಮ ವಿಶೇಷ ಸಹಯೋಗಿ, ಕರ್ಮಚಾರಿ ಅಥವಾ ರಾಜ್ಯ ಕಾರೋಬಾರಿ ಜೊತೆಗಾರರನ್ನು ತಮ್ಮ ಅಧಿಕಾರದಿಂದ ನಡೆಸಿ. ಬಾಬಾ ಹೇಳ್ತಾ ಇದ್ದಾರೆ, ಬಹಳ ಸಮಯದ ಅಭ್ಯಾಸದ ಮೂಲಕ ನಮ್ಮ ವಿಶೇಷ ಸಹಯೋಗಿಗಳು ಯಾರು? ನಮ್ಮ ಕರ್ಮೇಂದ್ರಿಯಗಳು, ಈ ಕರ್ಮಾಚಾರಿ ಅಥವಾ ರಾಜ್ಯ ಕಾರೋಬಾರಿ ಜೊತೆಗಾರರನ್ನು ನಾವು ಸ್ವರಾಜ್ಯವನ್ನು ನಡೆಸಲಿಕ್ಕೆ ಬಾಬಾ ಹೇಳ್ತಾರಲ್ವಾ, ಕರ್ಮೇಂದ್ರಿಯಗಳಿಗೆ ಕಾರೋಬಾರಿ ನಡೆಸ್ರಿ ಅಂತೇಳಿ ಜೊತೆಗಾರರನ್ನು ತಮ್ಮ ಅಧಿಕಾರದಿಂದ ನಡೆಸಬೇಕು. ನಮ್ಮ ಈ ಕರ್ಮೇಂದ್ರಿಯಗಳನ್ನ ನಮ್ಮ ಅಧಿಕಾರದಿಂದ ನಡೆಸಬೇಕು. ಅವು ಹೇಳಿದಂಗ ನಾವು ಕೇಳೋರಾಗಬಾರದು. ಆಗ ರಾಜ ಆಗಿ ಆಗ ಹೇಳಲಾಗುವುದು. ಆ ರೀತಿ ನಡೆಸಿದಾಗ ರಾಜ ಅಂತೇಳಿ ಆಗ ಹೇಳಲಾಗುವುದು ಅಂತಾರೆ ಬಾಬಾ. ಆಗ ಅದೃಷ್ಟಶಾಲಿ ಆತ್ಮ ಅಂತ ಹೇಳಬಹುದು ಅಂತಾರೆ ಬಾಬಾ. ಸ್ಲೋಗನ್ ಹೇಳ್ತಾ ಇದ್ದಾರೆ ಬಾಬಾ. ಸಕಾಶ ಕೊಡುವಂತಹ ಸೇವೆ ಮಾಡಬೇಕಾದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ನಾವು ಪ್ರಕಾಶ ಕೊಡಬೇಕು, ಸಕಾಶ ಶಕ್ತಿಯನ್ನು ಕೊಡಬೇಕಂದ್ರೆ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?